ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಅನುಭವ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದು ಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನವರು, ನಮ್ಮ ಊರಿನ ಜನಪ್ರಿಯ ಭರತನಾಟ್ಯ ಕಲಾವಿದೆ, ಅದೇ ರೀತಿ ಕಮಲಬಾಯಿ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂಥ ವಿದುಷಿ ಪ್ರತಿಭಾ ML ಸಾಮಗ್ ಅವರು. ಅವರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮ ಬರಮಾಡಿಕೊಳ್ಳೋಣ. ಮೇಡಮ್, ತಮಗೆ ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಮೇಡಮ್, ಭರತನಾಟ್ಯ ಕಲೆ, ಈ ಭರತನಾಟ್ಯ ಕಲೆಯ ಬಗ್ಗೆ ನೀವು ಭರತನಾಟ್ಯ ಕಲಾವಿದರು, ಬಹಳಷ್ಟು ವರ್ಷಗಳಿಂದ ಹಲವಾರು ಶಿಷ್ಯರನ್ನು ರೂಪುಗೊಳಿಸಿದ್ರಿ. ಭರತನಾಟ್ಯ ಕಲೆಯ ಬಗ್ಗೆ ಒಂದೆರಡು ಮಾತು ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಮ್ಮ ಭಾರತದ ಶಾಸ್ತ್ರೀಯ ಕಲೆಗಳಲ್ಲಿ ಇರುವ ಹಲವಾರು ಕಲೆಗಳಲ್ಲಿ ಅತಿ ಮುಖ್ಯವಾದದ್ದು ಭರತನಾಟ್ಯ. ಈ ಎಲ್ಲ ಕಲೆಗಳು ಭರತ ಮುನಿಯ ನಾಟ್ಯಶಾಸ್ತ್ರದ ಆಧಾರದ ಮೇಲೆಗೆ ನಾವು ಅದನ್ನು ಮುಂದುವರಿಸ್ತಾ ಹೋಗ್ತೇವೆ. ಅವರು ಬರೆದದಕ್ಕೆ ಅದರ ಹಿನ್ನೆಲೆ ತುಂಬ ಕಥೆ ಇದೆ. ಆದರೆ ಇದು ಮುಖ್ಯವಾಗಿ ಈಗ ನಾವು ಮಾಡುವಂತಹ ಕಲೆಗಳೆಲ್ಲ ಚೆನ್ನೈಯ ಒಂದು ಪರಿವರ್ತಿತವಾದ ಕಲೆಯಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಇದು ಮೊದಲು ದೇವಸ್ಥಾನಗಳಲ್ಲಿ ಸದಿರ್ ನಾಚ್ ಎಂಬ ಹೆಸರಿನಲ್ಲಿ ಆಗ್ತಿತ್ತು. ವೇಶ್ಯೆಯವರೆಲ್ಲ ದೇವರ ಪೂಜೆಗೋಸ್ಕರ, ಈಗ ಹೇಗೆ ನಾವು ಅಷ್ಟಾವಧಾನದಲ್ಲಿ ನೃತ್ಯ ಸೇವೆ ಅಂತ ಮಾಡ್ತೇವೆ, ಈಗ ಆಕ್ಚುಲಿ ಮಾಡುದಿಲ್ಲ ಯಾರು ಸಹ, ಆದ್ರೆ ಆ ರೀತಿಯಲ್ಲಿ ದೇವರ ಸೇವೆಗಾಗಿ ಅವರು ಮಾಡ್ತಿದ್ರು. ಅದನ್ನೊಂಚೂರು ಪರಿಷ್ಕಾರ ಮಾಡಿದವರು ಮಾನ್ಯ ರುಕ್ಮಿಣಿ ಅರುಂಡೇಲ್ ಅವರು. ಅವರು ಅದನ್ನು ಪ್ರೆಸೆಂಟೇಷನ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ಹೇಗೆ ನಾವು ಪರ್ಫಾರ್ಮ್ ಮಾಡ್ಬೋದು, ಎಲ್ಲರೂ ಹೇಗೆ ಕಲಿಬಹುದು ಎಂಬುದನ್ನು ಆವಿಷ್ಕಾರ ಮಾಡಿಕೊಂಡು ಅದನ್ನು ಮುಂದುವರಿಸ್ತಾರೆ. ಅನೇಕ ವಿದ್ವಾಂಸರುಗಳು ತಮಿಳುನಾಡಿನವರು, ನಮ್ಮ ಬೆಂಗಳೂರಿನವರು ಎಲ್ಲ ಮಾಡಿದ್ದಾರೆ. ಅದನ್ನು ನಾವೀಗ ಭರತನಾಟ್ಯವಾಗಿ ಮುಂದುವರಿಸ್ತಾ ಇದ್ದೇವೆ. ಅದರ ಹೆಸರೇ ಹೇಳುವಂತೆ ನಾವು ಹೇಳುವಾಗ ಭಾವ, ರಾಗ, ತಾಳ ಇದು ಮೂರು ಒಟ್ಟು ಕಂಪೈಲ್ ಆದ, ಅದೆಲ್ಲ ಸಮಪಾಲ್. ಅದಕ್ಕೆ ಅದರಲ್ಲಿ ಭಾವವೇ ಹೆಚ್ಚಾಗಬಾರ್ದು, ಅಥವಾ ರಾಗವೇ ಆಗಬಾರ್ದು, ಅಥವಾ ತಾಳದ ಸರ್ಕಸ್ಸೇ ಇರಬಾರ್ದು. ಈ ಮೂರು ಸಮ್ಮಿಳಿತವಾದ ಒಂದು ಅತಿ ಶ್ರೇಷ್ಠ ಕಲೆ ಅಂತ ನಾನು ಕಲ್ತದಕ್ಕೆ ಹೇಳೋದಲ್ಲ, ನಾನು ನೋಡಿದ ಅನುಭವದಲ್ಲಿ ಇತರ ಕಲೆಗಳನ್ನು ನಾವು ಕೇಳುವಾಗ ನಮ್ಗೆ ಗೊತ್ತಾಗ್ತದೆ ಭರತನಾಟ್ಯ ಎಂಬುದು ಬೇರೆ ನಾಟ್ಯ ಫಾರ್ಮ್ಗಳು ಅಥವಾ ವಿಧಗಳಿಗಿಂತಲೂ ಸ್ವಲ್ಪ ಶ್ರೇಷ್ಠವಾಗಿದೆ. ಯಾಕಂದ್ರೆ ಇದರಲ್ಲಿ ತುಂಬಾ ಅಭಿನಯದ ತಾಕತ್ತು ತುಂಬಾ ಇದೆ. ಆಮೇಲೆ ಸಂಗೀತ, ಇದು ನಿಜವಾಗಿ ಶಾಸ್ತ್ರೀಯ ಸಂಗೀತವೇ ಇದಕ್ಕೆ ಆಗ್ಬೇಕು. ಮತ್ತೆ ತಾಳವು ಕೂಡ ಹಾಗೆ ವೈವಿಧ್ಯಮಯದ ತಾಳ ಸಹ ಇದೆ. ಒಂದೇ ಒಂದು ಇದರಲ್ಲಿ ಕೊರತೆ ಅಂದ್ರೆ ವಾಚಿಕ ಅಭಿನಯ ಅಂತ ಇಲ್ಲ. ನಾವು ಯಕ್ಷಗಾನಕ್ಕೆ ಹೋಲಿಸುವಾಗ ನಿಜವಾಗಿ ಯಕ್ಷಗಾನ ಒಂದು ಪರಿಪೂರ್ಣ ಕಲೆ. ಭರತ ಹೇಳಿದಂತಹ 4 ಅಭಿನಯಗಳು, ವಾಚಿಕ, ಆಂಗಿಕ, ಆಹಾರ್ಯ, ಆಮೇಲೆ ಸಾತ್ವಿಕ ಅಭಿನಯಗಳೆಲ್ಲ ಅದರಲ್ಲಿ ಇದೆ. ಆದ್ರೆ ಭರತನಾಟ್ಯದಲ್ಲಿ ನಾವು ವಾಚಿಕ ಅಭಿನಯವನ್ನು ಈಗ ಸೇರಿಸಿಕೊಂಡಿದ್ದೇವೆ. ನಮ್ಮ ಹಿಮ್ಮೇಳವೇ ನಮಗೆ ವಾಚಿಕ ಅಭಿನಯ. ಹಾಗಾಗಿ ಇಂತಹ ಒಂದು ಪರಿಪೂರ್ಣ ಕಲೆ ಇದು ಕೂಡ. ಮತ್ತೆ ಸಾಮಾನ್ಯವಾಗಿ ಮೊದಲಿದು ಸೋಲೋ ಪರ್ಫಾರ್ಮೆನ್ಸ್, ಏಕ ವ್ಯಕ್ತಿ ಪ್ರದರ್ಶನ ಆಗಿತ್ತು. ಮನೋಧರ್ಮದ ಕಲೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಭಾವಗಳು ಹುಡ್ತದ, ಯಾವ ರೀತಿ ನಮ್ಗೆ ಮನಸ್ಸಲ್ಲಿ ಬದಲಾವಣೆಗಳಾಗ್ತದ, ಇಮೋಷನ್ಸ್ ಅಥವಾ ಭಾವಗಳನ್ನು ನಾವು ಪ್ರಕಟಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಒಂದು ಕೃಷ್ಣನೇ ಬೇಗನೆ ಬಾರೋ ಅಂದಾಗ ಸಾಹಿತ್ಯ ಬಹಳ ಸಿಂಪಲ್. ಅದು ಕೃಷ್ಣ ನೀನು ಬೇಗ ಬಾ ಅಂತ ಹೇಳಿ. ಆದ್ರೆ ಅದನ್ನು ನೀವು ವೈವಿಧ್ಯಮಯವಾಗಿ ನಿಮ್ಮ ಕಲ್ಪನೆಗೆ ಸರಿಯಾಗಿ, ನಿಮ್ಮ ಮನೋಧರ್ಮಕ್ಕೆ ಸರಿಯಾಗಿ ಅಭಿನಯಿಸಬಹುದು. ಅಂತಹ ಒಂದು ವಿಸ್ತಾರವಾದ ವ್ಯಾಪ್ತಿ ಈ ಕಲೆಗಿದೆ. ಅದು ಹಿಮ್ಮೇಳದಿಂದ ಮಾತ್ರ ಸಾಧ್ಯ. ಹಿಮ್ಮೇಳ ಪೂರಕವಾಗಿದ್ರೆ ಇದೆಲ್ಲ ಮಾಡಬಹುದು. ಆದ್ರೆ ಇದು ಅನೇಕ ರೀತಿ ಇದು ಮುಂದುವರಿದಿದೆ. ಈಗ ತುಂಬಾ ನಾವು ನೋಡುವ ಹಾಗೆ ಸಮೂಹ ಕಲೆಯಾಗಿ ಬೆಳೀತಾ ಇದೆ. ಹೌದು, ಖಂಡಿತ ಖಂಡಿತ. ಮತ್ತೆ ಆರೋಗ್ಯ ಕೂಡ ಒಳ್ಳೇದಲ್ಲ ಮೇಡಮ್ ಈ ಕಲೆ ನೃತ್ಯ ಮಾಡೋದ್ರಿಂದ? ಈಗ ಯಾವ ಕಲೆಯ ಹಾಗೆ ಮೊದ್ಲಿನವರು ಎಲ್ಲ ಒಂದು ಆಲೋಚನೆ ಇಟ್ಟುಕೊಂಡೇ ಮಾಡಿರ್ಬೋದು. ನಾವು ಬರೀ ಐಡಲ್ ಆಗಿ ಅಥವಾ ಜಡವಾಗಿ ಇರ್ತೇವೆ. ಶಾಲೆಗೆ ಹೋಗೋದು ಬರೋದು, ಗೇಮ್ಸ್. ಆ ಗೇಮ್ಸ್ ನಲ್ಲಿ ಎಲ್ಲರಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ಒಂದು ರೀತಿಯ ಬೇರೆ ಟ್ಯಾಲೆಂಟ್ ಬೇಕು. ಆದ್ರೆ ಈ ಕಲೆಗಳಲ್ಲಿ ನಾವು ಯಾವ್ದ್ರಲ್ಲೂ ತೊಡಗಿಸಬಹುದು. ಸಂಗೀತ ಆಗ್ಬೋದು, ಸಂಗೀತಕ್ಕೆ ನೀವು ಹೋದ್ರು ಬ್ರೀದಿಂಗ್ ಎಕ್ಸರ್ಸೈಸ್ ತುಂಬಾ ಆಗ್ತದೆ. ಅದರಿಂದ ನಿಮ್ಮ ಆರೋಗ್ಯ, ಈಗ ನೀವು ಯೋಗ ಅಂತ ಏನ್ ಹೇಳ್ತೀರ ಅದೆಲ್ಲ ಅದರಲ್ಲೇ ಇದೆ. ಭರತನಾಟ್ಯದಲ್ಲಿ ನಿಮ್ಮ ಕೈ ಕಾಲುಗಳಿಗೆ, ನಿಮ್ಮ ತಲೆಗೆ, ನಿಮ್ಮ ಮುಖದ ಎಲ್ಲ ಅಂಗಗಳಿಗೆ ನಾವು ಏನೇ ಎಕ್ಸರ್ಸೈಸ್, ಯಾಕಂದ್ರೆ ನಮ್ಗೆ ಪ್ರಾರಂಭದಿಂದಲೇ ಕಣ್ಣಿನ ಎಕ್ಸರ್ಸೈಸ್, ಹುಬ್ಬಿನ ಎಕ್ಸರ್ಸೈಸ್, ಕೆನ್ನೆ ಎಕ್ಸರ್ಸೈಸ್, ಕಥಕಳಿಯಲ್ಲಿ ಇದು ಇನ್ನೂ ಜಾಸ್ತಿ ಇದೆ. ಕೆನ್ನೆ ಎಲ್ಲ ತುಂಬಾ ಇದು ಮಾಡ್ತಾರೆ. ಆ ರೀತಿಯ ಎಲ್ಲ ಭಾಗಕ್ಕೂ ಒಂದು
ಎಕ್ಸಸೈಸ್ ಅಥವಾ ವ್ಯಾಯಾಮ ಸಿಗ್ತದೆ. ಇದನ್ನಂದ್ರೆ ಶ್ರದ್ಧೆಯಿಂದ ಮಾಡ್ಬೇಕು, ಕಮಿಟ್ಮೆಂಟ್ ಬೇಕು, ಬದ್ಧತೆ ಅದಿದ್ರೆ ಮಾತ್ರ. ನೀವು ಹೆಚ್ಚಿನ ಕಲಾವಿದರನ್ನು ನೋಡಿದ್ರೆ ಗೊತ್ತಾಗ್ತದೆ ಅವರೊಂದು ಡಾನ್ಸರ್ ಅಂತ ಗೊತ್ತಾಗ್ತದೆ. ಅವರ ಫಿಗರ್ ಅಥವಾ ನನ್ನನ್ನು ಹೊರತುಪಡಿಸಿ ಫಿಗರ್ ನೋಡುವಾಗಲೇ ಗೊತ್ತಾಗ್ತದೆ ಇವರು ಡಾನ್ಸರ್. ಅವ್ರು ನಿಲ್ಲುವ ಪೋಸು ಅದೆಲ್ಲ ಒಂದು ರಕ್ತಗತವಾಗಿ ಆಮೇಲೆ ನಮ್ಗೆ ಹೋಗ್ತದೆ. ಹಾಗಾಗಿ ಇದು ವ್ಯಾಯಾಮಕ್ಕೂ ತುಂಬಾ ಒಳ್ಳೇದು. ಆ ವ್ಯಾಯಾಮದೊಟ್ಟಿಗೆ ನಮ್ಗೆ ಮನಸ್ಸಂತೋಷ ಸಿಗ್ತದೆ. ಅದು ಕಲೆಯ ಒಂದು ದೊಡ್ಡ ಬೆಳವಣಿಗೆ. ಅದು ಯಾವುದೇ ನೀವು ಸಂಗೀತ ಹಾಡಿ ಅಥವಾ ಕಥಕ್ ಮಾಡಿ, ಒರಿಸ್ಸಾದ ಒಡಿಸ್ಸಿ ಮಾಡಿ ಅಥವಾ ಯಕ್ಷಗಾನ ಮಾಡಿ, ಮಾಡುವಂತಹ ವ್ಯಕ್ತಿಗೆ ತುಂಬಾ ಒಂದು ತರದ ಆತ್ಮಾನಂದ ಅಂತ ನಾವು ಹೇಳಿದ ಆ ಅನುಭೂತಿ ನಮ್ಗೆ ಸಿಗ್ತದೆ. ಹಾಗಾಗಿ ಕಲೆಯನ್ನು ನಾವು ಈ ಎಲ್ಲ ದೃಷ್ಟಿಗಳಿಂದ ಪ್ರತಿಯೊಬ್ರು ಕಲಿಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲ ಪೋಷಕರಿಗೂ ಹಿರಿಯರಿಗೂ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ನಮ್ಮ ತಂದೆ ತಾಯಿಯವರ ಬಗ್ಗೆ, ತಮ್ಮ ಹುಟ್ಟೂರಿನ ಬಗ್ಗೆ ಒಂದೆರಡು ಮಾತು. ನನ್ನ ಜನನ ಆದದ್ದು ಮಂಗಳೂರಲ್ಲಿ. ನಾನು ಮಂಗಳೂರಿನ ನನ್ನ ತವರೂರು. ನನ್ನ ಅಪ್ಪ ದಿವಂಗತ ಕೆ ಮೋಹನ್ ದಾಸ್ ರಾವ್ ಅವರ ಜನ್ಮ ಶತಾಬ್ದಿ ವರ್ಷ. ಅವರು ಒಂದು SKCCW ಸ್ಟೋರ್ಸ್ ಇಂದ ಸೆಕ್ರೆಟರಿ ಆಗಿದ್ರು. ಆ ಕಾಲದ BA ಮ್ಯಾಥ್ಸ್ ಆನರ್ಸ್ ವಿದ್ಯಾರ್ಥಿ ಅವರು, ಎಲೋಷಿಯಸ್ ಇದು. ನನ್ನ ಅಮ್ಮ ಅವರ ಸೋದರ ಅತ್ತೆಯ ಮಗಳು, ಅವಳು ಸರೋಜಮ್ಮ ಅಂತ ಹೇಳಿ, ಸರೋಜಾ ಮೋಹನ್ ದಾಸ್ ರಾವ್. ಅವಳು ಸಂಗೀತ ಶಿಕ್ಷಕಿ. ನಾನು 9th ಅಲ್ಲಿ ಇರುವಾಗ ಅವಳು 10th ಪಾಸ್ ಮಾಡಿಕೊಡ್ಲು, ಪ್ರೈವೇಟ್ ಆಗಿ ಕೂತು. ಬಹಳ ಹುಷಾರ್ ನನ್ನ ಅಮ್ಮ, ಹೆಮ್ಮೆ ಅನ್ನಿಸ್ತದೆ ನಂಗೆ ಹೇಳಲಿಕ್ಕೆ. ಅವರು ತಂದೆಯ ಪ್ರೋತ್ಸಾಹದಿಂದಾಗಿ 10th ಪ್ರೈವೇಟ್ ಪಾಸ್ ಮಾಡಿ ವಿದ್ವತ್, ನಾನು 5ನೇ ಕ್ಲಾಸ್ ನಲ್ಲಿ ಇರುವಾಗ ವಿದ್ವತ್ ಸಂಗೀತದ್ದು ಮಾಡಿ ಒಂದು ಸಲ ಫೇಲ್ ಆದ್ಲು ಪಾಪ. ಹಾಗೆಲ್ಲ ತುಂಬಾ ಸ್ಟ್ರಿಕ್ಟ್. ಅವಳ ಗುರುಗಳೇ ಎಕ್ಸಾಮಿನರ್ ಆಗಿದ್ರು, ಫೇಲ್ ಮಾಡಿಬಿಟ್ರು ಅವಳು. ಪುನಃ ಕಟ್ಟಿ ಆಮೇಲೆ ಅವಳು ತುಂಬಾ ಸಂಗೀತ ಕಚೇರಿಗಳನ್ನ ಕೊಡ್ತಿದ್ಲು ರಾಮನವಮಿಗೆ ಬೆಂಗಳೂರಲ್ಲೆಲ್ಲ. ಹಾಗಾಗಿ ನನ್ನ ಗಂಡ ಒಂದು ರೀತಿಯ ಮುಖ ನೋಡಿ ಲವ್ ಆದದಲ್ಲ, ಸಂಗೀತದ ಲವಿಂದ ಮದುವೆ ಆಗಿದ್ದಾರೆ ಅಂತ ಅವರೇ ಕತೆ ಹೇಳ್ತಾರೆ. ನನ್ನ ತಂದೆ ಹಾಗಾಗಿತ್ತು ದೊಡ್ಡ ಕಲಾ ಪೋಷಕ. ನಮ್ಮ ಯಕ್ಷಗಾನ ಆಗ್ಲಿ, ನೃತ್ಯದವರಾಗ್ಲಿ, ಸಂಗೀತದವರಾಗ್ಲಿ ಎಲ್ಲ ನಮ್ಮ ಮನೆ ಶೇಡಿಗುಡ್ಡೆಯಲ್ಲೇ ಇತ್ತು. ಅಲ್ಲಿ ಬಿಡಾರ ನಮ್ದು ಮನೆ ಅಲ್ಲಿ ಆಗಿತ್ತು. ಕಾಂಚನಕ್ಕೆ ಹೋಗುವ ಎಲ್ಲ ಕಲಾವಿದರು ನಮ್ಮ ಮನೆಗೆ ಬಂದು ಒಂದು ಹಾಲ್ಟ್, ಯಾಕಂದ್ರೆ ಟ್ರೈನ್ ಅಲ್ಲಿ ಬರುದು, ನಮ್ಮ ಅಪ್ಪ ಕರ್ಕೊಂಡು ಬರುದು, ಊಟ ಮಾಡಿ ರೆಸ್ಟ್ ತಕೊಂಡು ಮತ್ತೆ ಕಾಂಚನಕ್ಕೆ ಹೋಗುದು. ಹಾಗೆ ಶೇಣಿ, ದೊಡ್ಡ ಸಾಮಗ್ರು ನನಗೆ ಮದುವೆ ಆಗ ಮೊದಲು ನನ್ನ ಮನೆಗೆ ಬರ್ತಿದ್ರು. ಪ್ರಭಾಕರ್ ಜೋಶಿ ನಮ್ಮ ಮನೆಯಲ್ಲೇ ಇದ್ದವರು. ಹಾಗೆ ಎಲ್ಲ ರಾಮದಾಸ್ ಸಾಮಗ್ರು ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ಒಂದು ತಾಳಮದ್ಲೆ ಆದ್ಮೇಲೆ ಮನೆಗೆ ಕರ್ಕೊಂಡು ಬಂದು ಸಣ್ಣ ಮಿನಿ ತಾಳಮದ್ಲೆ ನಮ್ಮ ಮನೆಯಲ್ಲಿ ಆಗ್ತಿತ್ತು. ಹಾಗಾಗಿ ಮತ್ತೆ ನಿಮ್ಮ ಒಬ್ರು ಆದ್ಮೇಲೆ ಕರೆ ಮಾಡಿದ್ದಾರೆ, ಆಮೇಲೆ ಮಾತು ಮುಂದುವರ್ಸೋಣ. ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವ್ರು ಹೇಳುದಿಲ್ಲ, ನೀವೇ ಹೇಳ್ಬೇಕು ಯಾರು ಅಂತ. ಹೌದಾ? ನಮಸ್ತೆ. ನಮಸ್ತೆ ರಾಜೇಶ್ ಅವರೇ. ನಮಸ್ತೆ. ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ, ಥ್ಯಾಂಕ್ ಯು. ಹಾ, ನಿಮ್ಮ ಗುರುಗಳಿದ್ದಾರೆ ಮೇಡಮ್ ಇದ್ದಾರೆ, ಮಾತಾಡಿ ಅವರೊಂದಿಗೆ. ಟೀಚರ್ ನಮಸ್ತೆ, ಹೇಗಿದ್ದೀರಿ? ಮುರಳಿ ಮುರಳಿ ಮನೋಹರ ನನ್ನ ಪೆಟ್ ಸ್ಟೂಡೆಂಟ್. ಪೆಟ್ಟು ಸಹ ಕೊಟ್ಟಿದ್ದೇನೆ. ಪೆಟ್ಟು ಕೊಟ್ಟಿದ್ದೇನೆ. ಅದೆಲ್ಲ ಪ್ರೀತಿಯ ಪೆಟ್ಟು. ಪ್ರೀತಿಯ ಪೆಟ್ಟು ರಾಜೇಶ್ ಅವರೇ, ಪ್ರೀತಿಯ ಪೆಟ್ಟು. ನಮ್ಮನ್ನ ಸೂಕ್ತವಾಗಿ ತಿದ್ದಿ ತೀಡಿ ಮಾರ್ಗದರ್ಶನ ಕೊಟ್ಟು ನಮ್ಮನ್ನ ಅದೇ ಪ್ರೀತಿಯಿಂದ ಇವತ್ತಿನವರೆಗೂ ನೋಡಿಕೊಳ್ಳುವಂತ ಕೆಲವು ಗುರುಗಳಲ್ಲಿ ಪ್ರತಿಭಾ ಟೀಚರ್ ಕೂಡ ಒಬ್ಬರು. ನನ್ನ ಸೂಕ್ಷ್ಮವಾಗಿ ಹೇಳುದಾದ್ರೆ, ನಮ್ಮ ಜೀವನಕ್ಕೊಂದು ತಿರುವು ಕೊಡುವಂತ ಘಟ್ಟ ಇದೆ ನೋಡಿ, ಅದು ಶಾಲಾ ಕಾಲೇಜಿನಗಳು ಅಲ್ವಾ. ಅದರಲ್ಲಿ 7ನೇ ತರಗತಿವರೆಗೆ ಅದು ಬಾಲ್ಯಾವಸ್ಥೆಯಲ್ಲಿ ಕಳೆದು ಹೋಗುತ್ತೆ. ಸೊ ಅಷ್ಟೊಂದು ನಾವು ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಕಾಲೇಜ್ ಹತ್ತಿದ ಮೇಲಂತೂ ಇನ್ನೊಬ್ರು ಹೇಳಿದ್ರೆ ನಾವು ಕೇಳುದಿಲ್ಲ ಅಲ್ವಾ. 8, 9, 10 ಈ ಹೈಸ್ಕೂಲ್ ಅವಧಿಯಲ್ಲಿ ನನಗೆ ಅತಿ ಹೆಚ್ಚು ಸಂಗೀತದ ಬಗ್ಗೆ ನನ್ನನ್ನ ಪ್ರೋತ್ಸಾಹಿಸಿ ನನ್ನ ಜೀವನಕ್ಕೆ ಒಂದು ತಿರುವು ಕೊಟ್ಟಂತ ಕೆಲವು ಗುರುಗಳಲ್ಲಿ ಇವರು ಒಬ್ರು, ಪ್ರತಿಭಾ ಟೀಚರ್ ಒಬ್ರು. ಸೊ ಆ 3 ವರ್ಷಗಳ ಕಾಲ ಅದು ನನ್ಗೆ ಹೇಳಲಿಕ್ಕೆ ಶಬ್ದಗಳೇ ಸಾಕಾಗ್ಲಿಕ್ಕಿಲ್ಲ. ಅಷ್ಟೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಹಾಗೆ ಮಾಡಿ ಎಲ್ಲಾ ರೀತಿಯ ಕಲಾ ಚಟುವಟಿಕೆಗಳಲ್ಲಿ ನನ್ನ ಉಪಸ್ಥಿತಿಯನ್ನು ಅವರು ಖಚಿತಪಡಿಸಿಕೊಂಡು ಸೂಕ್ತ ಮಾರ್ಗದರ್ಶನ ಕೊಟ್ಟು, ಸಂಗೀತದಲ್ಲಿ ಏನೇ ಒಂದು ಇವತ್ತಿನಲ್ಲಿ ಸಾಧನೆ ಮಾಡ್ಬೇಕಿದ್ರೆ ನಾನು ಫಸ್ಟ್ ನೆನೆಸ್ಕೊಳ್ಳುವಂಥದ್ದು ನನ್ನ ಹೈಸ್ಕೂಲ್ ದಿನಗಳನ್ನು. ಆ ದಿನಗಳಲ್ಲಿ ಪ್ರತಿಭಾ ಟೀಚರ್ ಒಟ್ಟಿಗೆ ಆ ಶಾಲೆಯಲ್ಲಿ ಒಬ್ರು ಹೆಡ್ ಮಾಸ್ಟರ್ ಕೂಡ ಇದ್ರು. ಅವರು ನಾನು ಖಂಡಿತವಾಗಿ ಸ್ಮರಿಸಿಕೊಳ್ಳಲೇಬೇಕು, ಅನಂತ ಯಹಂದೇವರು ಅಂತ ಹೇಳಿ. ಅವರು ಕೂಡ ಅಂತಹ ಒಂದು ಪ್ರಾತಸ್ಮರಣೀಯರು. ಎಲ್ಲ
ಯಾವುದೇ ರೀತಿಯಲ್ಲಿ ಒಬ್ಬನಲ್ಲಿ ಪ್ರತಿಭೆ ಇದ್ರೂ ಕೂಡ ಅದಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಅವಕಾಶಗಳನ್ನು ಕೊಟ್ಟು ತುಂಬಾ ಪ್ರೋತ್ಸಾಹ ಮಾಡಿ ಮುಂದೆ ರೀತಿಯಲ್ಲಿ ಅವ್ರು ನೋಡ್ಕೊಟ್ಟಿದ್ರು. ಪ್ರತಿಭೆ ಟೀಚರ್ ಇವತ್ತಿಗೂ ನನ್ನ ಕಾರಣ 40 ವರ್ಷಗಳ ಒಂದು ಬಾಂಧವ್ಯ ಹೇಳ್ಬೋದು. ಅವತ್ತು ಏನು ಪ್ರೀತಿ ವಿಶ್ವಾಸ ಇದೆಯೋ ಇವತ್ತು ಕೂಡ ಅದನ್ನೇ ಇಟ್ಟುಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಸಿಗ್ತಾರೆ, ನಮ್ಮನ್ನು ಗೈಡ್ ಮಾಡ್ತಾರೆ. ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೇಳಿ ಅಲ್ವಾ? ಬಹಳ ಖುಷಿ ಆಯ್ತು ಸರ್ ತಮ್ಮ ಗುರುಗಳ ಬಗ್ಗೆ ತಾವು ಮಾತಾಡಿದ್ರಿ. ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಅವರು ಅವನು ಹೇಳುವ ಹಾಗೆ ನಮ್ಮ ಹೆಮ್ಮೆಯ ಶಿಷ್ಯ, ನನ್ಗಂತೂ ಬಹಳ ಹೆಮ್ಮೆಯ ಶಿಷ್ಯ. ಯಾಕಂದ್ರೆ ಶಾಲೆಯಲ್ಲಿ ಅವನೊಂದು ದೊಡ್ಡ ಅಸೆಟ್ ಆಗಿದ್ದ. ನಮ್ಮ ಹೆಡ್ ಮಾಸ್ಟರ್ ಮಾನ್ಯ KR ಹಂದೆಯವರು, ಅನಂತಯ್ಯ ಹಂದೆಯವರು, HA ಹಂದೆಯವರು, ಯಾರು ಒಂದು ಗೆಸ್ಟ್ ಬಂದ ಕೂಡಲೇ ಟೀಚರ್ ಮುರಳಿಯನ್ನು ಕರೀರಿ ಅಂತ ಹೇಳುದು. ಇವನು ಕುಮಾರವ್ಯಾಸ ಭಾರತ, ಫ್ಲೂಟು, ಹಾಡುದು ಎಲ್ಲ ಮಾಡ್ತಿದ್ದ. ಸಕಲ ಕಲಾವಲ್ಲಭ. ಇದು ಹೇಗೆ ಅವನಿಗೆ ಸಾಧ್ಯ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಅವನ ಅಪ್ಪ ಸಹ ಮ್ಯೂಸಿಕ್ ಟೀಚರೇ ಆಗಿದ್ರು, ಡ್ರಾಯಿಂಗ್ ಟೀಚರ್ ಮತ್ತು ಮ್ಯೂಸಿಕ್ ಟೀಚರ್. ಆದ್ರೆ ಅವನು ಹೇಗೆ ನನ್ನನೀಗ ಹೊಗಳಿಕೊಂಡು ಹೇಳ್ತಾನ, ಅದೇ ರೀತಿ ಅವನ ದೊಡ್ಡಪ್ಪ ಮಾನ್ಯ ಸುಂದರಾಚಾರ್ ಮಂಗಳೂರಲ್ಲಿ, ಅವರು ಲೇಡಿ ಹಿಲ್ ಅಲ್ಲಿ ನನ್ನ ಟೀಚರ್ ಆಗಿದ್ರು. ಅವರು ನನ್ನನ್ನು ಎಲ್ಲಾ ರೀತಿ ತರಬೇತಿಗೊಳಿಸಿದ್ದಾರೆ. ಸಂಗೀತ, ಡ್ರಾಯಿಂಗ್ ನಾನು ಸ್ವಲ್ಪ ಹಿಂದೆ, ಅವರು MA ಮುಖ ಬಿಡಿಸಿದ್ರೆ ನಾನು ಕತ್ತೆ ಮುಖ ಬಿಡಿಸ್ತಿದ್ದೆ. ಆದ್ರೆ ಬೇರೆ ನಾಟಕಗಳು, ಡಾನ್ಸ್ ಡ್ರಾಮಾ ಎಲ್ಲ ಆಗ್ಲೇ ನಾವು ಮಾಡ್ತಿತ್ತು. ಅದೊಂದು ಕ್ರಿಶ್ಚಿಯನ್ ಶಾಲೆ ಆದ್ರೂ ನಮ್ಮ ಈ ಕಲೆಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದೆ. ಅವರನ್ನು ನಾನು ಈ ಹೊತ್ತಿನಲ್ಲಿ ನೆನೀತೇನೆ. ಅವರು ಈಗ ಸನಾತನ ನಾಟ್ಯಾಲಯ ನಡೆಸುತ್ತಿರುವ ಶಾರದಾಮಣಿಯವರ ತಂದೆ, ಇವನ ಕಾಶ ದೊಡ್ಡಪ್ಪ. ಹಾಗಾಗಿ ಅವರು ನಮ್ಗೆ ನನ್ನ ಡಾನ್ಸ್ ಪ್ರೋಗ್ರಾಮಿಗೂ ಹಾಡ್ತಿದ್ರು, ಮೃದಂಗ ಬಾರಿಸ್ತಿದ್ರು, ಫ್ಲೂಟ್ ಹಾಡ್ತಿದ್ರು. ಈ ಮುರಳಿ ಅವರ ಪಡಿ ಅಚ್ಚು ಅಂತ ಹೇಳಲಿಕ್ಕೆ ನಂಗೆ ಬಹಳ ಹೆಮ್ಮೆ ಆಗ್ತದೆ. ಹಾಗೂ ಈಗ್ಲೂ ಕೂಡ ನಾನು ಅವನ ಬ್ಯಾಂಕಿನ ಒಂದು ಕಸ್ಟಮರ್. ಟೀಚರ್ ಏನ್ ಬೇಕಿದ್ರು ಟೀಚರ್ ಅಂತ ಹೇಳಿ ಬೇಗ ಮಾಡಿ ಕೊಡ್ತಾನೆ ಎಲ್ಲ ಕೆಲಸ. ಮತ್ತೆ ಒಂಥರ ಫ್ಯಾಮಿಲಿ ಫ್ರೆಂಡ್, ನಂಗೆ ಮಗನ ಹಾಗೆ ಅವನು. ಅವನ ಮಕ್ಕಳು ತುಂಬಾ ಹುಷಾರಿದ್ದಾರೆ. ಅವನ ಹೆಂಡತಿ ಕೂಡ ಎಲ್ಲ ಸ್ಟುಡಿಯೋದಲ್ಲಿ ಸಪೋರ್ಟ್ ಮಾಡ್ತಾರೆ. ಈ ಮಕ್ಕಳು ಹೀಗೆ ಮುಂದುವರಿಲಿ ಎಂಬುದೇ ನನ್ನ ಆಶೀರ್ವಾದ. ಖಂಡಿತ ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ತಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ನಿಮಗೆ ಯು ಚಾನಲ್ ಬಳಗದವರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ನಮಸ್ತೆ ಮೇಡಮ್. ತಾವು ಹೇಳ್ತಾ ಇದ್ರಿ ಯಕ್ಷಗಾನ ಕಲಾವಿದರು ಅಂದ್ರೆ ನಮ್ಮ ಇವರು ಶೇಣಿ ಗೋಪಾಲಕೃಷ್ಣ ಭಟ್ರು ಎಲ್ಲರನ್ನು ಮನೆಗೆ ಕರ್ಕೊಂಡು ಬರ್ತಿದ್ರಂತೆ. ಬಂದು ಮನೆಯಲ್ಲಿ ಒಂದು ತಾಳಮದ್ದಳೆ ಆಗ್ತಿತ್ತು. ಶೇಣಿಯವರು ಮತ್ತೆ ಎಲ್ಲ ನೀವು ಹೇಳಿದ ಎಲ್ಲರೂ, ಜೋಶಿಯವರು ಎಲ್ಲರೂ ದೊಡ್ಡ ಪ್ರಬುದ್ಧರು. ಅವರ ಒಂದು ಅರ್ಥಗಾರಿಕೆ ಅಲ್ಲಿ ಮತ್ತೆ ನಿಮ್ಮ ಮಾವನವರು ಎಲ್ಲರೂ ಪ್ರಬುದ್ಧರು. ಅವರ ಬಗ್ಗೆ ಆ ಅರ್ಥಗಾರಿಕೆ, ಆ ತಾಳಮದ್ದಳೆ ಬಗ್ಗೆ ಒಂದೆರಡು ಮಾತಾಡಿ ಅಲ್ಲಿ ನಿಲ್ಲಿಸಿದ್ರಿ. ಆಗ ಅಂದ್ರೆ ಆಗ ನಾನು ಕೇಳುವಾಗ ಅಷ್ಟು ಒಂದು ತರ ಎಂತ ಹೇಳುದು, ಒಂಥರದ ಅಭಿಮಾನಿ ಬಳಗದಲ್ಲಿ ಸೇರ್ತಿದ್ದೆ. ನಂಗೆ ಅದರ ಬಗ್ಗೆ ಹೆಚ್ಚು, ಈಗ ಮೆಚೂರ್ ಆಗಿದ್ದೇನೆ, ಅದರ ಗೊತ್ತಾಗ್ತದೆ. ಆದ್ರೆ ಆಗ ನಾವು ಅಂದ್ರೆ ರಾತ್ರಿ ಇಡೀ ತಾಳ ಮಧ್ಯದಲ್ಲಿ ಕಣ್ಣು ಕೂರಿದ್ರು ಹೋಗ್ತಿದ್ದೆ ನಾನು. ಅಪ್ಪನ ಮತ್ತೆ ಮಂಡೆಚ್ಚರೆಲ್ಲ ನಮ್ಗೆ ತುಂಬಾ ಸಂಗೀತದ ಪ್ರಭಾವ ಇರೋ ಕಾರಣ ಅಲ್ಲಿ ಹೋಗಿ ಕೇಳಿ ಮನೆಗೆ ಬಂದ್ಮೇಲೆ ನನ್ಗೆ ಅಂದ್ರೆ ಅದನ್ನು ನಾವು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಅರ್ಥಗಾರಿಕೆ. ಇವತ್ತಿಗೂ ಹಾಗೆ ಯಾವ ಆರ್ಟಿಸ್ಟ್ ಅನ್ನು, ಯಾಕಂದ್ರೆ ಈಗೆಲ್ಲ ವ್ಯಕ್ತಿತ್ವದ ಪ್ರಕಾರ ಅದು ಅನುಭೂತಿ ಬರುವುದು. ಶೇಣಿಯವರದು ಕ್ಯಾರೆಕ್ಟರ್ ಹೇಗಂದ್ರೆ ಅವ್ರಿಗೆ ಯಾವ ಪಾತ್ರ ಆಗ್ಲಿ ಅದು ನಮ್ಗೆ ಬೆಸ್ಟ್. ಶೇಣಿಯವರು ವಾಲಿ ಮಾಡಿದ್ರು ನಾನು ಮನೆಗೆ ಬಂದು ಜಗಳ ಮಾಡ್ತಿದ್ದೆ ನನ್ನ ಅಪ್ಪನ ಹತ್ರ. ಯಾಕೆ ವಾಲಿ ಒಳ್ಳೆವ, ರಾಮ ಕೆಟ್ಟವ ಅಂತೇಳಿ. ರಾವಣ ಮಾಡಿದ್ರಂತೂ ಮೊನ್ನೆ ಇತ್ತೀಚೆಗೆ ನಾನು ಅಯೋಧ್ಯ ರಾಮ ಅಂತ ಪಟ್ಲನವರ ಹೊಸ ಪ್ರಸಂಗ ನೋಡಿದೆ. ಅದರಲ್ಲಿ ರಾವಣನನ್ನು ಒಂದು ತರದ, ಇದು ನಾನು ಹೇಳ್ಬೇಕಾ ಬೇಡ ಗೊತ್ತಿಲ್ಲ, ಪ್ರೇತದ ರೂಪದಲ್ಲೆಲ್ಲ ಬಂದು ನನ್ಗೆ ತುಂಬಾ ಬೇಜಾರಾಯ್ತು. ನಾನು ಮನೆಗೆ ಬಂದು ಹೇಳಿದೆ. ಅದು ಬರ್ದವರು ಪವನ್ ಕೆರೆ ಮನೆಗೆ ಬಂದಿದ್ರು. ಯಾಕೆ ರಾವಣ ಶೇಣಿಯವರು ಉತ್ತುಂಗಕ್ಕೆ ಏರಿಸಿದ್ದಾರೆ ರಾವಣನನ್ನು. ಅವನು ಸಕಲ ಕಲಾ ವಿದ್ಯೆ ಎಲ್ಲ ಗೊತ್ತಿತ್ತು, ಅವನು ಒಳ್ಳೆ ಜನ. ಇದು ಏನೋ ಒಂದು ಕೆಟ್ಟ ಒಂದು ಬಂತು ಅವನಿಗೆ, ಎಲ್ರಿಗಿದ್ದ ಹಾಗೆ ಒಂದು ಕಪ್ಪು ಚುಕ್ಕೆ ಬಂತು. ಆದ್ರೆ ಯಾಕೆ ನೀವು ಹಾಗೆ ಪ್ರೇತ ಎಲ್ಲ ಆಗುದು ಯಾವಾಗ್ಲೂ ತೃಪ್ತಿ ಆಗದವರು ಅಂತ ನಾವೆಲ್ಲ ವೇದ ಇದ್ರಲ್ಲಿ ಕೇಳಿದ ಹಾಗೆ ಯಾಕೆ ಮಾಡಿದ್ರು ಕೇಳುವಾಗ ಅವ್ರು ಹೇಳಿದ್ರು, ಎಂತಾದ್ರೂ ಅವನಿಗೆ ಒಂದು ಮರು ಜನ್ಮದ ಹಾಗೆ ಅದು. ಅವರು ಜಯ ವಿಜಯವರಾಗಿದ್ರು, ಹಾಗೆ ಸಮಾಧಾನ ಕೊಟ್ರು. ಆದ್ರೆ ಇವತ್ತಿಗೂ ನೋಡಿ ಶೇಣಿಯಲ್ಲಿ ಅದನ್ನು ಬಹಳ ಉತ್ಕೃಷ್ಟ ಮಟ್ಟಕ್ಕೆ ಒಯ್ದಿದ್ದಾರೆ. ಅದನ್ನು ಮನಸ್ಸಿನ ತೆಗಿಲಿಕ್ಕೆ ಕರ್ಣ ಪಾಪ ಏನ್ ಮಾಡಿದ್ದಾನೆ ಅದೆಲ್ಲ ನಂಗೆ ತುಂಬಾ ಪರಿಣಾಮ ಬೀರಿದ ಶೇಣಿಯವರ ಪಾರ್ಟ್. ಅಂತಹ ಪಾರ್ಟ್ ಈಗಿನ ತಾಳ್ಮದಲ್ಲಿ ಅದಷ್ಟು ಪ್ರಭಾವ ಬೀರುದಿಲ್ಲ. ಆದ್ರೂ ವಾಸ್ತವರಂಗ ಭಟ್ಟ, ಆಮೇಲೆ ಸಂಕದ ಗುಂಡಿ, ಆಮೇಲೆ ನಮ್ಮ ಉಮಾಕಾಂತ್ ಭಟ್ರು, ಮತ್ತೆ ಉಳಿದವರೆಲ್ಲರೂ
ಕೆಲವು ವಿಷಯದಲ್ಲಿ ಪರಿಣಾಮ ಮಾಡ್ತಾರೆ, ಅದೆಲ್ಲ ವೈಯಕ್ತಿಕ ಇದೆಲ್ಲ. ಹಾಗಾಗಿ ನನ್ನ ಮಾವನ್ನು ನಾನು ಬಹಳ ಕಮ್ಮಿ ಕೇಳಿದ್ದು. ನಾನು ಕೇಳುವಾಗ್ಲೇ ಅವರ ವಾಯ್ಸ್ ಸ್ವಲ್ಪ ಅವರಿಗೆ ಕೈ ಕೊಡ್ತಿತ್ತು. ಆದ್ರೆ ಅವರ ನಿರರ್ಗಳ ವಿದೌಟ್ ಸ್ಟಾಪ್ ಅವರು ಮಾತಾಡ್ತಾರೆ. ಅದು ಹೇಗೆಂತ ಅದು ಗುಣ ನನ್ನ ಗಂಡನಿಗೂ ಬರ್ಲಿಲ್ಲ. ಅದು ಅವರದ್ದೊಂದು ಸ್ಟ್ಯಾಂಪ್. ಯಾವ ಪಾರ್ಟ್ ಕೊಟ್ಟರು ಅವರು ಮಾಡ್ತಿದ್ರಂತೆ, ಹೊಗಳ್ತಾರೆ. ಆ ಒಂದು ಲೆಗೆಸಿ ನಮ್ಗೆ ಬಂದಿದೆ. ಅದರಿಂದಾಗಿ ನಾವು ಇವತ್ತು ಇಷ್ಟಾದ್ರೂ ಮಟ್ಟಕ್ಕೆ ಬಂದಿದ್ದೇವೆ ಎಂಬುದು ಖಂಡಿತ. ಮತ್ತೆ ಸಣ್ಣ ಮಾವಂದು ಬಹಳ ಜೋಕಿಂಗ್, ವಿಷಯ ಸೇರ್ತದೆ ಜೋಕಿಂಗ್. ಯಾಕಂದ್ರೆ ಅವರ ಹರಿಕತೆಯನ್ನು ಬಹಳ ಪ್ರೀತಿಸಿದವರು. ನಾನು ನನ್ನ ತಮ್ಮ ಎಲ್ಲ ಅಲ್ಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ, PVS ನವರ ಲಕ್ಷ್ಮೀ ದೇವಸ್ಥಾನದಲ್ಲಿ ಹರಿಕತೆ ಆಗ್ತಿತ್ತು. ಆಗ ಓಡುದು ಅಲ್ಲಿ ಅವರು ಸುಮ್ಮನೆ ನನ್ನ ತಮ್ಮನ ಮಧ್ಯೆ ಹೇಳುದು, ನೋಡ ಆ ಮಂಗ ಇದ್ದ ಅಂತ ಅವರು. ಅದೆಲ್ಲ ನಮ್ಗೆ ಆಗ ಎಂಜಾಯ್ಮೆಂಟ್. ನಾವು ಹೈಸ್ಕೂಲ್ ಸಾಲ ಆಗ ಪ್ರೈಮರಿಯಲ್ಲಿ ಇದ್ದ ಕಡೆಗೆ ಲಾಸ್ಟ್ ಡೇ ಮಾಲೆ ಹಾಕ್ಲಿಕ್ಕೆ ನಮ್ಮಲ್ಲಿ ಪೈಪೋಟಿ, ನಾನು ಹಾಕ್ತೇನೆ. ಹಾಗೆ ಅದು ಆ ರೀತಿ ಒಂದು ಚಾರ್ಮ್ ನನ್ಗೆ ಕೊಟ್ಟಿದೆ. ಮತ್ತೆ ಉಳ್ದವ್ರು ಸಹ ಹಾಗೆ. ನಂಗೆ ಉಡುವೆ ಕೋಡಿ ಸುಬ್ಬಪ್ಪಯ್ಯ, ದೇರಾಜೆ ತುಂಬಾ ಕೇಳಿದ್ದೇನೆ ಅವರದೆಲ್ಲ. ಯಾಕೆಂದ್ರೆ ನಮ್ಮ ನೇಬರ್ ಆಗಿದ್ರು SV ಪರಮೇಶ್ವರ್ ಭಟ್ರು. ಅವರು ಯೂನಿವರ್ಸಿಟಿದು ಪ್ರಿನ್ಸಿಪಲ್ ಆಗಿರುವಾಗ ತುಂಬಾ ತಾಳಮದ್ದೆಗಳನ್ನು ಮಾಡಿಸ್ತಿದ್ರು, ಸಣ್ಣ ಸಣ್ಣ ತಾಳಮದ್ದೆಗ. ಹಾಗಾಗಿ ತುಂಬಾ ನಾನು ಬೆಳೆದದ್ದೇ ಯಕ್ಷಗಾನ ಮತ್ತೆ ಇದ್ರೊಟ್ಟಿಗೆ ಅಂತ ಹೇಳ್ಬೋದು, ಡ್ಯಾನ್ಸಿಗಿಂತಲೂ ಹೆಚ್ಚು. ಹಾಗಾಗಿ ಇದು ಅಪ್ಪನ ಮತ್ತು ಅಮ್ಮನ ಪ್ರೋತ್ಸಾಹ ಅಂತ ಯಾವತ್ತಿಗೂ. ಹಾಗಾಗಿ ಅದೇ ರೀತಿ ಒಂದು ಫ್ಯಾಮಿಲಿಗೆ ನಾನು ಕೊಟ್ಟೆ. ಇದು ನನ್ನ ಪೂರ್ವ ಪುಣ್ಯ ಮತ್ತೆ ಹಿರಿಯರ ಒಂದು ಆಶೀರ್ವಾದ ಅಂತ ಎಣಿಸ್ತೇನೆ. ಖಂಡಿತ. ಮತ್ತೆ ತಮ್ಮ ವಿದ್ಯಾಭ್ಯಾಸ ಎಲ್ಲವರೆಗೆ ಆಯ್ತು ಮೇಡಮ್, ಮತ್ತೆ ತಾವು ನೌಕರಿಗೆ ಸೇರಿದ್ರಿ, ಅದು ಯಾವ ನೌಕರಿ, ಅದ್ರ ಬಗ್ಗೆ ತಿಳಿಸಿ. ನಾನು ಮಂಗಳೂರಲ್ಲಿ ಸಣ್ಣ, ಅಂದ್ರೆ ನಂಗೆ ಸಾಧಾರಣ 4 ವರ್ಷದಲ್ಲೇ ಭರತನಾಟ್ಯ ಸ್ಟಾರ್ಟ್ ಮಾಡಿದ್ದೆ. ನನ್ನ ಸೋದರತೆ ಗಂಗಾ ಕೆ ರಾವ್ ಅಂತ, ಅವಳು ಇತ್ತೀಚೆಗೆ ನಿಧನ ಆದ್ಲು, ಉಡುಪಿಯಲ್ಲೇ ಇದ್ಲು. ಅವಳು ರಾಜನಯ್ಯರ್ ಅಂತ ಒಬ್ರು ಮಹಾವಿದ್ವಾಂಸರು. ಅವರು ಕೂಡ ಸಕಲ ಕಲಾವಲ್ಲಭ, ಹಾಡ್ತಿದ್ರು, ಕಥಕಳಿ ಮಾಡ್ತಿದ್ರು, ಭರತನಾಟ್ಯ ಮಾಡ್ತಿದ್ರು. ಅವರ ಪರಂಪರೆಯೇ ಎಲ್ಲ ಸಂಗೀತದವ್ರೆ. ಅವರ ತಮ್ಮ ಗೋಪಾಲಕೃಷ್ಣ ಅಯ್ಯರ್ ಅಂತ ಫ್ಲೂಟಿಸ್ಟ್ ಮಂಗಳೂರಿನಲ್ಲಿ, ಅವರು ನನಗೆ ಡಾನ್ಸಿಗೆ ಹಾಡ್ತಿದ್ರು, ಆಮೇಲೆ ಫ್ಲೂಟ್ ಬಾರಿಸ್ತಿದ್ರು. ಅವರ ಇನ್ನೊಂದು ತಮ್ಮ TV ವಾಸನ್ ಅಂತ ಆಕಾಶವಾಣಿ ಕಲಾವಿದ. ಅವರ ಸೋದರ ಮಾವ TV ಗೋಪಾಲಕೃಷ್ಣನ್ ಅಂತ ಹೇಳಿ ಚೆನ್ನೈಯಲ್ಲಿ ದೊಡ್ಡ ವಿದ್ವಾಂಸರು. ಅವ್ರದ್ದೊಂದು ಪರಂಪರೆ. ಹಾಗಾಗಿ ನನ್ನ ಅತ್ತೆ ಕಲಿಯುವಾಗಲೇ ನಾನು ಅವಳ ಹತ್ರ ಸ್ವಲ್ಪ ಸ್ವಲ್ಪ ಅವಳು ಮಾಡಿದಾಗೆ ಇಮಿಟೇಟ್ ಮಾಡ್ತಿದ್ದೆ. ಕಾಂಪಿಟಿಷನಿಗೆಲ್ಲ ಅವಳು ಹೋಗುವಾಗ ನಾನು ಒಟ್ಟಾರೆ ಅವಳೊಟ್ಟಿಗೆ, ಅವಳು ನನಗೆ ಎಷ್ಟು ಒಂದು ಫ್ರೆಂಡ್ಲಿ, ಅಮ್ಮನಿಗಿಂತಲೂ ಹೆಚ್ಚು ನನಗೆ ಪ್ರೀತಿ ಅಂದ್ರೆ ಆಗ. ಯಾಕೆಂದ್ರೆ ಅವಳು ಪಿಕ್ಚರಿಗೆ, ದೇವಾನಂದ ಅಂದ್ರೆ ಬಾರಿ ಇಷ್ಟ ಅವಳಿಗೆ. ಅವಳ ಎಲ್ಲ ಪಿಕ್ಚರಿಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ಲು ಅವಳು. ಹಾಗಾಗಿ ಅವಳು ಒಂಥರ ನನ್ನದು ಆ ಏಜ್ನಲ್ಲಿ ನನ್ನ ಮೇಕರ್, ನನ್ನ ಮೆಂಡರ್ ಅಂತ ನಾನು ಹೇಳ್ಬೋದು. ಆಮೇಲೆ ನನ್ನ ಗಂಡ ನನ್ನ ಡಾನ್ಸಿನ ಇಂಟ್ರೆಸ್ಟ್ ನೋಡಿ, ಸಂಗೀತ ಅಮ್ಮನ ಹತ್ರ ಕಲಿತಿದ್ದೆ. ಆದ್ರೆ ಅಮ್ಮ ಎಲ್ಲ ಬೈತಾರಲ್ವ ಹೆಚ್ಚಾಗಿ ಅಮ್ಮನವರು. ಅದು ಅಪ್ಪನಿಗೆ ಸ್ವಲ್ಪ ಕೊಂಡಾಟದ ಮಗಳು, ನನ್ಗೆ ಇಬ್ರು ತಮ್ಮಂದ್ರು, ನಾನು ಒಬ್ಳೆ ಮಗಳು. ಹಾಗಾಗಿ ಬೋತ್ರಿ ಬಾಲೆ ಈ ಕಲ್ಪೋತ್ರಿ, ಅಮ್ಮಡ ಕಲ್ಪೋತ್ರಿ, ಬೆತ್ರಿ ಬೆತ್ ಸುಖ ಅಂತ ಹೇಳಿ ಡಾನ್ಸಿಗೆ ಸೇರಿಸಿ. ಫಸ್ಟಿಗೆ ಕಲಾನಿಕೇತನ ಎಂಬ ಸಂಸ್ಥೆಯಲ್ಲಿ ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ಆಮೇಲೆ ಅಲ್ಲಿ ಎಲ್ಲ ಗ್ರೂಪ್ ಕ್ಲಾಸ್ ಅಂತ ಹೇಳಿ ಅಪ್ಪ ಅವರ ಮನೆಗೆ ಬರ್ತಿದ್ರು. ನನ್ನ ಗುರುಗಳು ದಿವಂಗತ KS ಮಧ್ಯಸ್ಥರು, ಈಗ ಸ್ವರ್ಗಸ್ಥರಾಗಿದ್ದಾರೆ. ಅವರು ವಿದ್ಯಾದಾಯನಿ ಹೈಸ್ಕೂಲಲ್ಲಿ ಸುರತ್ಕಲ್ನಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ರು. ಅಲ್ಲಿಂದ ನಮ್ಮ ಮನೆಗೆ ಬಂದು ನಂಗೆ ಪಾಠ ಮಾಡ್ತಿದ್ರು. ಬಹಳ ಸಾತ್ವಿಕ ಮನುಷ್ಯ, ಅಂತ ಮಾಸ್ಟರ್ ಸಿಕ್ಲಿಕ್ಕೆ ಇಲ್ಲ. ಒಂದು ದಿವಸ ನಮ್ಮ ಮೈ ಮುಟ್ಟಿ ಆಗ್ಲಿ ಎದ್ದು ಬಂದಾಗ್ಲಿ ಕಲ್ಸೋದಿಲ್ಲ, ಕೂತ್ಕೊಂಡೇ ಎಲ್ಲ ಕೈಯಲ್ಲೇ ಸ್ಟೆಪ್ಗಳನ್ನೆಲ್ಲ ಮಾಡಿ ತೋರಿಸ್ತಿದ್ರು. ನನ್ನನ್ನು ವಿದ್ವತ್ವರೆಗೆ ಬೆಳೆಸಿದ್ದಾರೆ. ಅದು ಅಲ್ಲದೆ ತುಂಬಾ ಪ್ರೋಗ್ರಾಮ್ ನಂಗೆ ಕೊಡಿಸಿದ್ದಾರೆ ಅವರು. ಅವರ ಪ್ರೋಗ್ರಾಮ್ಗೆಲ್ಲ ನಾನು ಹೋಗ್ತಿದ್ದೆ. ರೂಪಕಗಳನ್ನು ಆ ಟೈಮಲ್ಲೇ ಮಾಡ್ತಿದ್ರು. ಅರಂಗೇಟ್ರ ಮಾಡೋದ್ರಲ್ಲಿ ಬಹಳ ಹೆಸರುವಾಸಿ. ದೊಡ್ಡ ದೊಡ್ಡವರ ಮನೆಗೆ ಹೀಗೆ ಮನೆ ಪಾಠಕ್ಕೆ ಹೋದ ಕಾರಣ ತುಂಬಾ ದೊಡ್ಡ ದೊಡ್ಡ ಡಾಕ್ಟರ್ಗಳ ಮಕ್ಕಳು ಎಲ್ಲ ಅವರ ಹತ್ರ ಅರಂಗೇಟ್ರ ಮಾಡಿದ್ರು. ಮತ್ತೆ ಕಾಂಚನದಲ್ಲಿ ನಾನು ತ್ಯಾಗರಾಜೋತ್ಸವಕ್ಕೆ ಡಾನ್ಸ್ ಎಲ್ಲ ಮಾಡಬೇಕು ಅಂತ ನಮ್ಮ ಆತ್ಮೀಯರವರೆಲ್ಲ ವೆಂಕಟ ಸುಬ್ರಹ್ಮಣ್ಯರ್ ಹೇಳುವಾಗ ನಂಗೆ ಸಂಗೀತದ ಶ್ರೇಷ್ಠ ಕೃತಿಗಳಾದ 5 ಪಂಚರತ್ನ ಕೀರ್ತನೆಯನ್ನು ನಂಗೋಸ್ಕರ ಅವರು ಕಲಿಸಿಕೊಟ್ಟಿದ್ದಾರೆ. ಅದನ್ನು ನಾನು ಎಂದಿಗೂ ಮರೆಯಲಾರೆ. ಇವತ್ತಿಗೂ ನನ್ನಲ್ಲಿ ಅದು ಜೀವಂತವಾಗಿದೆ. ಹಾಗೆ ಡಾನ್ಸ್ ಕಲಿತೆ. ಈಗ ಸಂಗೀತ, ಸುರಿಗೆ ಸಂಗೀತ ಪರೀಕ್ಷೆಯನ್ನೇ ಮಾಡಿಕೊಂಡದ್ದು ಜೂನಿಯರ್ ಅಲ್ಲಿ, ಅಮ್ಮನ ಹತ್ರ ಪ್ರಾಕ್ಟೀಸ್ ಮಾಡಿ. ಅಮ್ಮನೊಟ್ಟಿಗೆ ಹಿಂದಿನಿಂದ ಹಾಡ್ತಿದ್ದೆ ಕಚೇರಿಗಳಿಗೆಲ್ಲ. ಹಾಗೆ ಅದು ಮುಂದುವರಿಯಿತು. ನಾನು 5ನೇ ಕ್ಲಾಸ್ ವರೆಗೆ ಕೆನರಾ ಬಾಲಿಕಾ ಪ್ರೌಢ ಪಾಠಶಾಲೆಯಲ್ಲಿ ಕಲ್ತದ್ದು. ಅದೊಂಥರ ಬೇಸಿಕ್ ಎಲ್ಲ ನಮ್ಗೆ ಅಡಿಗೆ ತರ, ಇದು ಗಾರ್ಡನಿಂಗ್ ಎಲ್ಲ ಇತ್ತಲ್ಲಿ. ಒಂಥರದ ಅದು ಸ್ಪೆಷಲ್ ಸ್ಕೂಲ್ ಆಗಿತ್ತದಾಗ. ಆಮೇಲೆ ನಾವು ಮನೆ ಶಿಫ್ಟ್ ಮಾಡಿದೆವು. ಹಾಗಾಗಿ ನಾನು ಲೇಡಿ ಹಿಲ್ ಹತ್ರ ಬಂದೆ. ಹೈಸ್ಕೂಲೆಲ್ಲ ಲೇಡಿ ಹಿಲ್ಲಲ್ಲಿ ಮುಗಿಸಿದೆ. ಆಮೇಲೆ PUC ನಂತರ BAC ವರೆಗೆ ನಾನು ಮಂಗಳೂರಿನ ಸೇಂಟ್ ಆಗ್ನೆಸ್, ಅದು
ಪೊರ್ಲುದ ಪೊಣ್ಣದ ಕಾಲೇಜ್ ಅಂತ ಈಗ PPCಗೆ ಹೇಳ್ತಾರೆ. ಆಗ ಅದು ಬಾರಿ ಫೇಮಸ್, ಯಾಕಂದ್ರೆ ಅದು ಒಂದೇ ಇದ್ದದ್ದು. ನಂಗೆ ಆಶ್ಚರ್ಯ ಆಯ್ತು, ನಾನು 100ನೇ ವರ್ಷ ಸೆಲೆಬ್ರೇಷನಿಗೂ ಅಲ್ಲಿ ಇದ್ದೆ, ಸೆಂಟೆನರಿ ಸೆಲೆಬ್ರೇಷನ್, ಅದಕ್ಕೂ ನಮ್ಮ ಡಾನ್ಸ್ ಎಲ್ಲ ಇತ್ತು. ಆದ್ರೆ ಈಗ ಅದು ಗಂಡಸರು ಸೇರಿದ್ದಾರೆ ಅಂತ ಹೇಳಿ ಬಹಳ ಬೇಸರ ಆಯ್ತು. ಹಾಗೆ ಇಡೀ ಬಹಳ ಹೆಸರುವಾಸಿ ಆಗಿತ್ತು. ಚಂದ ಚಂದದ ಹುಡುಗಿಯರು ಎಲ್ಲ, ಹೆಚ್ಚಾಗಿ ಕೂರ್ಗಿನಿಂದ ಬಂದವರೆಲ್ಲ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರ್ತಿದ್ರು, ಬಹಳ ಫೇಮಸ್ ಇತ್ತು. ಅಲ್ಲಿ ಕೂಡ ಹಾಗೆ ನಮ್ಗೆ ತುಂಬಾ ಪ್ರೋತ್ಸಾಹ. ಅಲ್ಲಿ ಮುಖ್ಯವಾಗಿ ನನ್ನ ರೆಕ್ಟರ್ಗಳು, ಸಿಸ್ಟರ್ಗಳು ಅಲ್ಲದೆ ಲೀಲಾರಾವ್ ಅಂತ ನನ್ನದೊಂದು ಲೆಕ್ಚರರ್, ಬಾಟ್ನಿ ಲೆಕ್ಚರರ್ ಇದ್ರು. ಅವರು ನಮ್ಮ ಸಂಗೀತಕ್ಕೆ, ನಮ್ಮ ಟ್ರಿಪ್ಪಿಗೆಲ್ಲ ನಮ್ಗೆ ಒಂದು ಒಡನಾಡಿ, ತುಂಬಾ ಸಲಿಗೆ, ಬಹಳ ಒಳ್ಳೆ. ನಮ್ಗೆ ಸಂಗೀತಕ್ಕೆ ಕಾಂಪಿಟಿಷನ್ ಕಳಿಸೋದು, ಡಾನ್ಸ್ ಕಾಂಪಿಟಿಷನ್ ಕಳಿಸೋದು, ಸೆಂಟಿನರಿ ಸೆಲೆಬ್ರೇಷನ್ ಒಂದು ರಾಮಾಯಣದ ರೂಪಕ ಮಾಡ್ಲಿಕ್ಕೆ ಇದೇ ಮುರಳೀಧರ್ ರಾವ್ ಅಂತ ಡ್ಯಾನ್ಸಿನವರು, ಮತ್ತೆ ರಾಜನಯ್ಯರೆಲ್ಲ ಬಂದಿದ್ರು. ಅದರಲ್ಲಿ ನಾನೊಂದು ಜಿಂಕೆ ಪಾರ್ಟು ಮಾಡಿದ್ದೆ, ನಾನು PUC ಆಗ. ಹಾಗಾಗಿ ಇದೆಲ್ಲ ನನ್ನ ಬೆಳವಣಿಗೆಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದೆ. ಆಮೇಲೆ B.Ed ಅನ್ನು ನಾನು ಬರೀ ನನ್ನ ಡ್ಯಾನ್ಸ್ ಎಲ್ಲ ಇದ್ದ ಕಾರಣ ನನಗೆ ಸೀಟ್ ಸಿಕ್ಕಿರ್ಬೋದು, ಮಾರ್ಕ್ ನಾನು ಫಸ್ಟ್ ಕ್ಲಾಸ್ ಬಂದಿದ್ದೇನೆ. ಆದ್ರೆ ಅಲ್ಲೆಲ್ಲ ಸ್ವಲ್ಪ, ಅದು ಕೂಡ ಹೆಂಗಸರದ್ದು ಮಾತ್ರ ಕಾಲೇಜ್, ಪ್ರೈವೇಟ್ ಕಾಲೇಜ್, ಅಲ್ಲಿ ನಂಗೆ B.Ed ಸೀಟ್ ಸಿಕ್ಕಿತ್ತು. B.Ed ಆಗಿ ಕೆಲವೇ ಸಮಯದಲ್ಲಿ ನಾನು ಬೆಸೆಂಟ್ನವ್ರು ನನ್ನೊಂದು ಡಾನ್ಸ್ ಡ್ರಾಮಾಕ್ಕೆ ಡೈರೆಕ್ಷನ್ ಮಾಡ್ಲಿಕ್ಕೆ ಕರೆದ್ರು, ಡಾನ್ಸ್ ಕಲಿಸ್ಲಿಕ್ಕೆ. ಡೈರೆಕ್ಷನ್ ರಾಜನಯ್ಯರ್ ಮಾಡಿದ್ರು. ಶ್ರೀನಿವಾಸ್ ಉಡುಪ್ರು ಅಂತ ಒಬ್ರು ವಯಲಿನಿಸ್ಟ್, ಫೇಮಸ್ ವಯಲಿನಿಸ್ಟ್ ಅಲ್ಲಿ ಇದ್ರು. ಆ ಬೆಸೆಂಟ್ ಶಾಲೆಗೆ ನಾನು ಹೋಗೋದಾಗ ನನ್ನ ಅಲ್ಲಿ ರಾಮಾಯಣದ ಒಂದು ಎಪಿಸೋಡ್ ಪ್ರತಿ ವರ್ಷ ಮಾಡ್ತಿದ್ರು, ಅದ್ರಲ್ಲಿ ನಾನು ಭಾಗವಹಿಸಿದ್ದೆ ಡಾನ್ಸಿಗೋಸ್ಕರ. ಕಡೆಗಲ್ಲಿ ಶಬರಿಯ ರೋಲ್ ಮಾಡ್ಲಿಕ್ಕೆ ಯಾರೆಲ್ಲ ಹೇಳಿ ನನ್ಗೆ ಆ ರೋಲ್ ಅನ್ನು ಕೊಟ್ಟು ಬಿಟ್ರು, ನಾನು ಅದನ್ನು ಮಾಡಿದೆ. ಆಗ ಅಲ್ಲಿ ಬಂದಂತ ಕರೆಸ್ಪಾಂಡೆಂಟ್ ಮಾನ್ಯ ಮುಕುಂದ ಪ್ರಭುಗಳು ಬಂದು ಏನ್ ಮಾಡ್ತಾ ಇದ್ದೀಗ ಅಂತ ಹೇಳಿ, ಮಣೈ ಶ್ರೀನಿವಾಸಯ್ಯಕರ್ ಎಂಬರು ಅಲ್ಲಿ MLA ಆಗಿದ್ರು, ಅವರು ಕೂಡ ಅಲ್ಲಿದ್ದು ಕರೆಸ್ಪಾಂಡೆಂಟ್ ಆಗಿದ್ರು. ಅವರ ಮಗಳು ಶಾಂತ ಅಂತ ನನ್ನ ಕ್ಲಾಸ್ಮೇಟ್, ಅವ್ರು ಕೇಳಿದ್ರು ನೀನೇನ್ ಮಾಡ್ತಾ ಇದ್ದಿ? B.Ed ಎಕ್ಸಾಮ್ ಬರೆದಿದ್ದೇನೆ ಸರ್. ಹಾಗಾದ್ರೆ ಒಂದು ಅಪ್ಲಿಕೇಶನ್ ಕೊಡು, ಇಲ್ಲಿ ಜಾಯ್ನ್ ಆಗು, ನೀನು ಸೈನ್ಸ್ ಪೋಸ್ಟ್ ಇದೆ ಅಂತ ಹೇಳಿದ್ರು. ಅದೇ ಏಪ್ರಿಲ್ ಅಲ್ಲಿ ಹೋದದ್ದು, ಜೂನ್ ಅಲ್ಲಿ ಜಾಯ್ನ್ ಆದ. ಹಾಗಾಗಿ ಮಧ್ಯದಲ್ಲಿ ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ಯಾರಂತ ನೋಡೋಣ. ನೋಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ಓಕೆ, ಥ್ಯಾಂಕ್ ಯು. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಮೇಡಮ್ ಪ್ರತಿಭಾ ಮೇಡಮ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡಿ, ಅವ್ರು ನೀವು ಯಾರು ಅಂತ ಅವರೇ ಹೇಳ್ತಾರೆ, ನೋಡೋಣ. ಮಾತಾಡಿ ಸರ್. ಟೀಚರ್ ನಮಸ್ತೆ, ಕಾಣುದಿಲ್ಲ, ಹೇಗಿದ್ದೀರಾ? ಇಲ್ಲಿ ಕೇಳಬೇಕು ನೋಡು, ಸ್ವರದಲ್ಲಿ ಗುರ್ತಿಡಿಬೇಕು. ಮುಖ ಬರುದಿಲ್ಲ? ಇಲ್ಲ ಮುಖ ಬರುವುದಿಲ್ಲ ಟೀಚರ್, ನನ್ನ ಮುಖ ನಿಮ್ಮ ಮನಸ್ಸಲ್ಲೇ ಇದೆ. ನಿಮ್ಮ ನನ್ನ ಹಲ್ಲು ಸರಿ ಅಲ್ಲ, ನನ್ನ ಗಂಡನ ಹಲ್ಲು ಸರಿ ಮಾಡು ವಿಜಯೇಂದ್ರ. ಇವನು ಇನ್ನೊಬ್ಬ ಹೆಮ್ಮೆಯ ಶಿಷ್ಯ ನಂದು, ಎಷ್ಟು ಸಲಿಗೆ ಶಿಷ್ಯರ. ಹೇಳಿ ಸರ್, ಅವ್ರ ಬಗ್ಗೆ ಒಂದೆರಡು ಮಾತು ನೋಡಿ. ಪ್ರತಿಭಾ ಸಾಮಗರು ಎಂಬ ಟೀಚರ್ ನಮ್ಮ ಇಡೀ ಒಂದು ಸಮಾಜಕ್ಕೆ ದೊಡ್ಡ ಆಸ್ತಿ. ಯಾಕೆಂತ ಹೇಳಿದ್ರೆ ಕಲಾ ಸೇವೆಗೆ ತಾನು, ತನ್ನ ಪತಿದೇವರು, ತನ್ನ ಇಬ್ರು ಮಕ್ಕಳನ್ನ ಆತರ ಅವರು ತೊಡಗಿಸಿಕೊಂಡಿದ್ದಾರೆ. ಮತ್ತೆ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಸರಿಸಮಾನವಾಗಿ ತಮ್ಮ ಒಂದು ಇದನ್ನ ಕಲಾ ಸೇವೆಯನ್ನ ಮಾಡಿದ್ದಾರೆ. ಬಿಕಾಸ್ ದೇ ಆರ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಟಿಸ್ಟ್ ಅಟ್ ಲೋಕಲ್ ಲೆವೆಲ್ ನಲ್ಲಿ. ಹಾಗೆ ಇವ್ರು ನಿಜವಾಗಿ ಟೀಚಿಂಗ್ ಅನ್ನು ಬಿಟ್ಟು ಆ ಕಲೆಯ ಹಿಂದೆ ಹೋದ್ರೆ she would have been somewhere else in the world with such a big name. ಆದ್ರೆ ನನ್ನಂತ ಸ್ಟೂಡೆಂಟ್ ಗಳ ಒಂದು ಲೈಫ್ ಅನ್ನ ಅವರು ಕಲರ್ಫುಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂತ ಒಂದು ಡೆಡಿಕೇಶನ್ ಜೊತೆಗೆ ಆ ಡೆಡಿಕೇಶನ್ ಅಲ್ಲಿ ಒಂದು ಸ್ಯಾಕ್ರಿಫೈಸ್ ಕಾಣಿಸ್ತಾ ಇದೆ. ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ದೇ ವುಡ್ ಹ್ಯಾವ್ ಗಾನ್ ಸಮ್ವೇರ್ ಎಲ್ಸ್. ಆದ್ರೆ ಉಡುಪಿ ಕೃಷ್ಣನ ನಾಡಿನಲ್ಲಿ, ಯಾಕಂದ್ರೆ ಹೆಚ್ಚಿನ ಕಲಾವಿದರು ಬರೋದು ತಮಿಳ್ನಾಡು ಮತ್ತು ಮೈಸೂರು ಆ ತರ ಏರಿಯಾದಲ್ಲಿ, ನಮ್ಮ ಸೌತ್ ಅಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ. ಆದ್ರೆ ಪ್ರತಿಭಾ ಟೀಚರ್ ಎನ್ನುವರು ಒಂದು ಹಂತದಲ್ಲಿ ನಮ್ಮ ಕಮಲಬಾಯಿ ಶಾಲೆಯಲ್ಲಿ ನನ್ನ ಟೀಚರ್ ಅವರು, ನನ್ನ ಫೇವರೇಟ್ ಟೀಚರ್, ನಾನು ಅವರ ನೆಚ್ಚಿನ ಸ್ಟೂಡೆಂಟ್. ಅವರು ಯಾವ ತರ ಅಂತ ಹೇಳಿದ್ರೆ, ಕಮಲಬಾಯಿ ಶಾಲೆ ಯಾವುದೇ ಕಲ್ಚರಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿಭಾ ಸಾಮಗ್ರಿ ಇದ್ದಾರೆ ಅಂತಾದ್ರೆ ಬೇರೆ ಶಾಲೆಯವರು ಸ್ವಲ್ಪ ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಇತ್ತು. ಅಯ್ಯೋ ಅವ್ರು ಬಂದ್ರೆ ಟೀಮ್ ಅಂತ. ದಟ್ಸ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅನ್ನ ಮಕ್ಕಳ ಹತ್ರ ಮಾಡಿಸ್ತಾ ಇದ್ರು. ಇನ್ನು ಅವರ ಪತಿದೇವರ ಸಾಮಗ್ರಿ ಈಕ್ವಲಿ ಆಗಿ ಅದಕ್ಕಿಂತ ಸಮಾಜಕ್ಕೆ, ಟೀಚಿಂಗಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ ಮಕ್ಕಳಿಬ್ರು ಹಾಗೆ. ಅದರಿಂದಾಗಿ ಅಂತ ಟೀಚರ್ ನನಗೆ ಕಲಿಸಿದ್ದಾರೆ ಅಂತ ಹೇಳಿದ್ರೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಅವರ್. ಮತ್ತು ಉಡುಪಿ ಚಾನೆಲ್ಗೆ ನಾನು ಎಷ್ಟು ಕಂಗ್ರಾಚುಲೇಷನ್ಸ್ ಹೇಳಿದ್ರು ಸಾಧ್ಯ. ಅಂದ್ರೆ ಇಂಥವರ ಲೈಫ್ ಅನ್ನ ನೀವು ನಮ್ಗೆ ತೋರಿಸಿದ್ರೆ, ದಾರಿದೀಪವಾಗಿ ತುಂಬಾ ಜನ ಟೀಚರ್ಸ್ 9 ರಿಂದ 4 ತಮ್ಮ ಕ್ಲಾಸ್ ಅನ್ನ ಮುಗಿಸಿ ಸೀದಾ ಮನೆ ಸೇರುವಂತ ಒಂದು ಮೆಂಟಾಲಿಟಿ ಬಂದಿದೆ, ಅಥವಾ ಆನ್ಲೈನ್ ಬಂದಿದೆ. ಅದಕ್ಕೆ ವ್ಯತಿರಿಕ್ತವಾಗಿ ಇಂಥ ಟೀಚರ್ ಸಮಾಜಕ್ಕೆ ಬಂದ್ರೆ ಐ ಥಿಂಕ್ ನನ್ನಂತ ತುಂಬಾ ಜನರಿಗೆ ಮುಂದಿನ ಜನರೇಷನ್ ಕಲೆ ಮತ್ತು ಸಂಸ್ಕೃತಿ
ಉಳ್ಕೊಳ್ತದೆ, ಭಾರತ ದೊಡ್ಡ ಹೆಸರು ಮಾಡ್ತದೆ ಎಂಬುದು ನನ್ನ ಆಸೆ. ಖಂಡಿತ ಖಂಡಿತ, ಒಂದು ಉತ್ತಮವಾದ ಮಾತು. ಅದು ನೋಡಿ ನೀವು ಏನು ಹೇಳಿದ್ರು ಅವ್ರು ನೋಡಿ ನಿಮ್ಮ ಸ್ಟೂಡೆಂಟ್ ಎಲ್ಲ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಏನು ಸಾಧನೆ ಬೇರೆಯವರು ಹೇಳ್ಬೇಕು, ನಮ್ಮ ಎದುರಿರೋರು ಹೇಳಿದಾಗ ಅದೊಂದು ನಿಜವಾಗಿ. ನಿಮ್ಮ ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ. ಅವರ ಪತಿದೇವರದ್ದು ಕಾರ್ಯಕ್ರಮ ಮಾಡಿದ್ರಿ, ಅದ್ರ ಜೊತೆಗೆ ಇದು ಮಾಡಿದ್ರಿ. ಅವರಿಬ್ಬರ ಮಕ್ಕಳು ಒಟ್ಟಿಗೆ ಬಂದಾಗ ಮಾಡ್ಬೇಕು ಅಂತ. ಖಂಡಿತ ಸರ್, ಖಂಡಿತ ಸರ್, ಬಹಳ ಖುಷಿ ಆಯ್ತು. ಇಂಜಿನಿಯರ್ಸ್ ಬಟ್ ದೇ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದ ಅಪ್ಲಿಸ್ಮೆಂಟ್ ಇನ್ ಡಿಫರೆಂಟ್ ಕಂಟ್ರೀಸ್. ಖಂಡಿತ ಮೇಡಮ್. ಏನ್ ಹೇಳ್ತೀರಿ ಮೇಡಮ್ ನಿಮ್ಮ ವಿದ್ಯಾರ್ಥಿ? ಏನು ಹೇಳುದು, ಅವನು ಈಗಲೂ ನಮ್ಮ ಶಾಲೆಯ ಒಂದು ದೊಡ್ಡ ಕಂಬ, ಸಾಧಾರಣ ಕಂಬ ಅಲ್ಲ, ದೊಡ್ಡ ಕಂಬ. ಮನೆ ಶಾಲೆ ಹತ್ರವೇ ಅವನ ಮನೆ. ಎಂತ ಬೇಕಿದ್ರು ನಾವು ಅವನ ಮನೆಗೆ ಓಡ್ತಿತ್ತು. ಎಂತ ನಂಗೆ ಡಾನ್ಸ್ ಟೈಮ್ ಅಲ್ಲಿ ಎಲ್ಲ ಬೇಕಾದಾಗ ಅವನೆಲ್ಲ ಕಾಂಪಿಟಿಷನ್ ಭಾಗವಹಿಸ್ತಿದ್ದ. ನಂಗೆ ಮತ್ತೆ ಅವನಿಗೆ ಜಗಳ ಸಾಕ್ತಿತ್ತು. ಅವನು ಒಳ್ಳೆ ರೇಟರ್, ಹಾಗಾಗಿ ನನ್ನನ್ನು ಸೋಲಿಸಿದ ಕೆಲವೊಮ್ಮೆ. ಮತ್ತೆ ನಂಗೆ ಲೀಡರ್ ಅವನೇ. ನಾನು ಟ್ರಯಲಿಗೆಲ್ಲ ಈಗ ಸಹ ತಮಾಷೆ ಮಾಡ್ತೇನೆ, ಟೀಚರ್ ಎಲ್ಲಿ ಕ್ಲಾಸಿಗೆ ಬರ್ಲಿಲ್ಲ, ಎಲ್ಲ ಡಾನ್ಸ್ ಟ್ರಯಲಿಗೆ ಹೋಗ್ತಿದ್ರು ಅಂತ ಹೇಳಿ. ಅದು ಅಂತ ಒಂದು ಸಲಿಗೆ ನಮ್ಮ ಹತ್ರ ಇತ್ತು. ಹಾಗಾಗಿ ಈಗಲೂ ಅವನು ನಾವೇನಾದ್ರೂ ಸ್ವಲ್ಪ ಅವನಿಗೆ ಆದರ್ಶ ಅಂತ ಕಂಡಿದ್ರೆ ಅದನ್ನ ಈಗಲೂ ಕಂಟಿನ್ಯೂ ಮಾಡ್ತಾನೆ. ಅದು ನಂಗೆ ತುಂಬಾ ಹೆಮ್ಮೆ ತಂದ ವಿಷಯ. ಯಾಕಂದ್ರೆ ಆ ಕಲ್ತ ಶಾಲೆಯನ್ನು ಮರೆಯದೆ ಮಾಡ್ತಾರಲ್ಲ, ಅದು ಖಂಡಿತ ಅವನ ಜೀವನಕ್ಕೂ ಅವನ ಮಕ್ಕಳ ಜೀವನಕ್ಕೂ ಒಳ್ಳೇದಾಗ್ತದೆ. ಅವನ ಮಕ್ಕಳನ್ನು ಅವನು ಚೆನ್ನಾಗಿ ಬೆಳೆಸ್ತಾ ಇದ್ದಾನೆ. ಮನೆಯಲ್ಲೇ ಒಂದು ಸಂಸ್ಥೆ ಮಾಡಿದ್ದ, ಡಾನ್ಸ್ ಸಂಗೀತದೆಲ್ಲ. ಹಾಗಾಗಿ ಆ ಒಂದು ಗುಣ ಅವನ ಅಪ್ಪ ಅಮ್ಮನ ಆಶೀರ್ವಾದದಿಂದ ಮತ್ತೆ ಹಿರಿಯರ ಆಶೀರ್ವಾದದ ಇದೆ. ಅದನ್ನು ಇನ್ನೂ ಅವನು ಮುಂದುವರಿಸಿಕೊಂಡು ಹೋಗ್ಲಿ. ನಾವೇನು ಮಾಡಿದ್ದೇವ ಅದೆಲ್ಲ ಕೃಷ್ಣಾರ್ಪಣ ಅಂತ ಹೇಳಿದಾಗೆ ನಾವು ನಮ್ಮ ಗುರುಗಳಿಗೆ, ನಮ್ಮ ಹಿರಿಯರಿಗೆ, ಮುಖ್ಯವಾಗಿ ನನ್ನ ಕಮಲಾಬಾಯಿ ಶಾಲೆಗೆ ನಾನು ಅಲ್ಲಿ ಹೋದ್ಮೇಲೆ ಉಡುಪಿಯಲ್ಲಿ ಒಂದು ಜನ ಅಂತ ಆದದ್ದು. ನಂಗೆ ಹಿನ್ನೆಲೆ ಉಂಟು, ಸಾಮಗ ದಂಪತಿಗಳು ಅಂತ ಹೇಳಿಕೊಂಡು ಉಂಟು. ಆದ್ರೂ ನನ್ನ ಏನಾದ್ರೂ ಒಂದು ಪ್ರತಿಭೆ ಅಥವಾ ಏನಾದ್ರೂ ಸಣ್ಣ ಮಟ್ಟದ ಕಲೆಯ ಪ್ರದರ್ಶನ ಆಗ್ಬೇಕಿದ್ರೆ ಈ ಮಕ್ಕಳೇ ಸಾಕ್ಷಿ. ನಾನೇ ಬರೀ ಒಂದು ಡಾನ್ಸರ್ ಆದ್ರೆ ಏನು ಪ್ರಯೋಜನ ಆಗುದಿಲ್ಲ. ಒಂದು ಏಜ್ ಆದ್ಮೇಲೆ ಕುಣಿಲಿಕ್ಕಾಗುದಿಲ್ಲ, ಮಾಡ್ಲಿಕ್ಕಾಗುದಿಲ್ಲ. ಆದ್ರೆ ಈ ಮಕ್ಕಳ ಮೂಲಕ ನಾನು ಅದನ್ನು ಕೊಟ್ಟದ್ದು ನನಗೀಗ ತುಂಬಾ ಈ ನನ್ನ ಇಳಿ ವಯಸ್ಸಿನಲ್ಲಿ ಅದೆಲ್ಲ ನಂಗೆ ಕೊಡುವ. ನಾನು ಯಾವಾಗ್ಲೂ ಹೇಳುದುಂಟು, ನಮ್ಗೆ ಆಗ ಹೆಚ್ಚು ಸಂಬಳ ಇರ್ಲಿಲ್ಲ, ಹೆಚ್ಚು ಈಗಿನ ಹಾಗೆ ಪೆನ್ಷನ್ ಜಾಸ್ತಿ ಇಲ್ಲ. ಆದ್ರೆ ನಾವು ಬ್ಯಾಂಕ್ ಅಲ್ಲಿ ಇಟ್ಟದ್ದು ಏನು, ಈ ಮಕ್ಕಳನ್ನು ನಮ್ಗೆ ಇವರು ಕೊಡುವಂತಹ ಈ ಒಂದು ಪ್ರೀತಿ ಮತ್ತೆ ಆ ವಿಶ್ವಾಸ ಉಂಟಲ್ಲ. ಇನ್ನೂ ಎಷ್ಟು ವರ್ಷ ಆಯ್ತು ಅವನಿಗೆ SLC ಆಗಿ, ಆದ್ರೂ ಇನ್ನೂ ಮರಿತಾನೆ. ಅದ್ರ ಮೇಲೆ ಎಷ್ಟು ಜನಗಳು ಅವನ ಜೀವನದಲ್ಲಿ ಬಂದು ಹೋಗಿದ್ದಾರೆ ಏನು. ಆದ್ರೂ ಇವತ್ತಿಗೂ ಆ ನೆನಪಿಟ್ಕೊಂಡು ನಮ್ಮನ್ನು ಅವರು ಸ್ಮರಿಸ್ತಾರಲ್ಲ, ಇದಕ್ಕಿಂತ ದೊಡ್ಡ ಬಡ್ಡಿ ಒಂದು ಜೀವನದ ಸಾರ್ಥಕ್ಯತೆ. ನಂಗೆ ಹೇಳಿದಾಗ ಭಾವುಕಳಾಗಿ ಬಿಡ್ತೇನೆ. ಈ ಮಕ್ಕಳಿಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಹಾರೈಸ್ತೇನೆ. ಹೌದು, ಖಂಡಿತ ಖಂಡಿತ ಸರ್. ತಮಗೆ ಯು ಚಾನೆಲ್ ಬಳಗದವರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಖಂಡಿತ. ನಾನು ಟೀಚರಿಗೆ ಆಯುಷ, ಆರೋಗ್ಯ, ಅವರ ಎಲ್ಲ ಡ್ರೀಮ್ಗಳು ಸಕ್ಸಸ್ ಆಗುವ ರೀತಿಯಲ್ಲಿ ನಾನು ಪ್ರೇ ಮಾಡ್ತೇನೆ. ಮತ್ತೆ ಲಕ್ಷ್ಮೀ ನಾರಾಯಣ ಪರ್ಯಾಯದಲ್ಲಿ, ಎಲ್ಲ ಪರ್ಯಾಯದಲ್ಲಿ ಅವರ ಹಸ್ಬೆಂಡ್ ಅವರು ಮೇನ್. ಲಕ್ಷ್ಮೀ ನಾರಾಯಣ ಅಂತ ಹೇಳಿದ್ರೆ ಅವರು ಕೃಷ್ಣನ ಸೇವೆಯನ್ನ ಈ ತರದ ಕಲೆಯ ಮೂಲಕ ಮಾಡ್ತಾ ಇರುವಂತದ್ದು. ಅವರಿಗೂ ಇನ್ನಷ್ಟು ಶಿಷ್ಯರು ಬರಲಿ, ಇನ್ನಷ್ಟು ಅವರು ಮೇಲೆ ಸಂತೋಷಕ್ಕೆ ಅವರ ಸಾರ್ಥಕತೆಯನ್ನು ಕಾಣಲಿ ಅಂತ ನಾನು ಹಾರೈಸ್ತೇನೆ. ಉಡುಪಿ ಚಾನಲ್ಗೂ ಒಳ್ಳೇದಾಗ್ಲಿ. ಖಂಡಿತ ಸರ್, ಧನ್ಯವಾದಗಳು ಸರ್, ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಒಳ್ಳೇದಾಗ್ಲಿ. ಆಗ್ಲಿ ಮೇಡಮ್, ಆಗ್ಲಿ ಸರ್. ಮೇಡಮ್, ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಕಾರ್ಯಕ್ರಮ ಮುಂದುವರಿಸೋಣ. ಆಯ್ತು ಮೇಡಮ್, ಆಯ್ತು. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಭರತನಾಟ್ಯ ಕಲಾವಿದೆ, ವಿದುಷಿ ಪ್ರತಿಭಾ ML ಸಾಮಗ ಅವರು. ಅವರೊಂದಿಗೆ ಮಾತನಾಡ್ತಿದ್ವಿ. ಅವರ ಮಾತುಕತೆಯನ್ನು ಮುಂದುವರಿಸೋಣ. ಮತ್ತೊಮ್ಮೆ ಅವರನ್ನ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು. ಮೇಡಮ್, ಮತ್ತೊಮ್ಮೆ ತಮಗೆ ಸ್ವಾಗತ. ಮೇಡಮ್, ತಾವು ಹೇಳ್ತಿದ್ರಿ ವಿದ್ಯಾಭ್ಯಾಸ BSc ಆದ ನಂತರ ಅಲ್ಲಿಂದ ಕೆಲಸಕ್ಕೆ ಸೇರಿದ್ರಿ. ತಾವು ಟೀಚರ್ ಟ್ರೈನಿಂಗ್ ಇದು ಆದ ನಂತರ B.Ed ಆದ ನಂತರ ಅಲ್ಲಿನ ಆ ಕೆಲಸದ ಬಗ್ಗೆ, ಆ ನಂತರ ನೀವು ಮತ್ತೊಂದು ಉಡುಪಿಯ ಶಾಲೆಗೆ ಸೇರ್ತೀರಿ. ಅಲ್ಲಿಂದ ತಮ್ಮ ವೃತ್ತಿ ಬದುಕಿನ ಒಂದು ತಿರುವು ಆಗ್ತದೆ, ಅದನ್ನು ಕೂಡ ತಿಳಿಸಿ. ಮತ್ತು ಈಗ ನೀವು ಸೇರಿದಂಥ ಕಾಲೇಜ್ ಬಗ್ಗೆ ತಿಳಿಸಿ. ಅದೇ ಮಂಗಳೂರಲ್ಲಿ ಬೆಸೆಂಟ್ಸ್ ಹೈಸ್ಕೂಲಿಗೆ ಸೇರಿದ ಮೇಲೆ ನಾನು ಹೆಚ್ಚು ವರ್ಷ ಕೆಲಸ ಮಾಡಲಿಲ್ಲ, 1.5 ವರ್ಷ ಮಾತ್ರ ಮಾಡಿದ್ದೆ.
ನನ್ನ ಭಾಗ್ಯವ ಅಥವಾ ನನ್ನ ಅದೃಷ್ಟವೇನೋ ಅದೇ ವರ್ಷ ನಾನು ಕಲಿಸಿದ ಹುಡುಗಿಗೆ SLC ಅಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು. ನಾನು ಅವಳಿಗೆ ಬಯಾಲಜಿ ಮತ್ತು ಇಂಗ್ಲಿಷ್ ಎರಡನ್ನು ಹೇಳಿಕೊಡ್ತಿದ್ದೆ. ಈಗಲೂ ಅವಳು ಕುಂದಾಪುರದಲ್ಲಿ ಸಂಧ್ಯಾ ಹೊಳ್ಳ ಅಂತ ಅವಳು ಮೊದಲು, ಈಗ ಸರ್ನೇಮ್ ಅಷ್ಟು ಗೊತ್ತಿಲ್ಲ, ಡಾಕ್ಟರ್ ಅವಳು, ಗೈನಕಾಲಜಿಸ್ಟ್. ಇವತ್ತಿಗೂ ನಂಗೆ ಸಂಗೀತದಲ್ಲಿ ಕೂಡ ಆಸಕ್ತಿ, ಅವಳು ಬರ್ತಾಳೆ, ನಂಗೆ ಸಿಗ್ತಾಳೆ ಎಲ್ಲ ಕಡೆ. ಅದು ನನ್ನ ಹೆಮ್ಮೆ, ಯಾಕಂದ್ರೆ ಮರೆಯಲಾಗದ ಒಂದು ನೆನಪು ಅದೆಲ್ಲ. ಆ ವರ್ಷವೇ ನಂಗೆ ಸಿಕ್ಕಿತು. ಹಾಗಾಗಿ ನಂಗೆ ಕೆಲಸ ಕೊಡಿಸಿದವರಿಗೂ ಖುಷಿ ಆಯ್ತು, ಈ ಹುಡುಗಿ ಅಂತದ ಒಂದು ಮಾಡಿದ್ರು. ಹಾಗಾಗಿ ಅಲ್ಲಿ ತುಂಬಾ ಅದೊಂದು ಆನಿ ಬೆಸೆಂಟಿನವರ ಶಾಲೆ, ಅಲ್ಲಿ ಎಲ್ಲ ರೀತಿಯ ರಾಷ್ಟ್ರೀಯ ಶಾಲೆ ಅದು. ಎಲ್ಲ ಒಂದು ತುಳಸಿ ಪೂಜೆಯಿಂದ ಹಿಡಿದು ದೀಪಾವಳಿ ಎಲ್ಲ ಹಬ್ಬಗಳು ಆಗ್ತಿತ್ತು. ಅದರಲ್ಲೆಲ್ಲ ನನ್ನ ಪಾರ್ಟಿಸಿಪೇಟ್ ಬೇಕು, ಯಾಕಂದ್ರೆ ನಾನು ಸ್ವಲ್ಪ ಸಂಗೀತ ಸಹ ಆಡ್ತಿದ್ದೆ, ಗ್ರೂಪ್ ಸಾಂಗ್ ಆಗಲಿ ಅದಾಗಲಿ. ಹಾಗಾಗಿ ತುಂಬ ನನಗೆ ಒಂದು ಥರದ ನನ್ನನ್ನು ಬೂಸ್ಟ್ ಓವರ್ ಮಾಡಿದ್ದು ಆ ಶಾಲೆ. ನಾನು ಭಾಳ ಸೈಲೆಂಟ್ ಆಗಿದ್ದೆ ಅಷ್ಟು ಸಮಯ. ಅದರ ನಡುವಿನಲ್ಲಿ ನಾನು ಸ್ವಲ್ಪ ವಯಲಿನ್ ಕಲಿತೆ. ಈ ಸಂಗೀತ ಅಮ್ಮನ ಹತ್ರ ಕಲಿಯೋದು ಬೇಡ ಅಂತ ಆದ್ಮೇಲೆ ಸೀನಿಯರ್ ಮುಗಿಸಿದೆ. ಆಮೇಲೆ ವಯಲಿನ್ ಬಗ್ಗೆ ಬಹಳ ಆಸೆ ಇತ್ತು. ಮಾನ್ಯ ಪದ್ಮನಾಭ ಸರಳಾಯರು ಅಂತ ಮನೆಗೆ ಪಾಠಕ್ಕೆ ಬರ್ತಿದ್ರು, ಕಾಸರಗೋಡಿನವರು. ಅವರು ಎಷ್ಟು ಅದಂದ್ರೆ ಗುರುಕುಲ ಪದ್ಧತಿಯ ಪಾಠ ಅವ್ರದ್ದೆಲ್ಲ. ಪಾಪ ನಮ್ಮ ಮನೆಗೆ ಬಂದು ಕೂತ್ಕೊಳ್ಳೋದು ಕಾಸರಗೋಡಿಂದ. ಬೆಳಿಗ್ಗೆ 6 ಗಂಟೆಗೆ ಒಂದು ಪಾಠ, 1-1.5 ಗಂಟೆ. ಆಮೇಲೆ ನಾನು ಕಾಲೇಜಿಗೆಲ್ಲ ಶನಿವಾರ ಆತ್ಯಾರು ಬರೋದವರು. ಆಮೇಲೆ ಪುನಃ ಫ್ರೀ ಇದ್ರೆ 10-11 ಗಂಟೆಗೆ ಇನ್ನೊಂದು ಪಾಠ. ಆಮೇಲೆ ಊಟ ಆದ್ಮೇಲೆ ಅವರು ಸ್ವಲ್ಪ ಮಲಗ್ತಿದ್ರು, ಇದಾಗ್ತಿದ್ರು. ಪುನಃ 4 ಗಂಟೆಗೆ, ಪುನಃ 6 ಗಂಟೆಗೆ, ಪುನಃ 9 ಗಂಟೆಗೆ ಒಂದು 5 ಕ್ಲಾಸ್ ಮಾಡ್ತಿದ್ರು, ಅವಿರತವಾಗಿ ಮಾಡ್ತಿದ್ರು. ಒಳ್ಳೆ ಕಲಿಸಿದ್ದಾರೆ. ಹೀಗೆ 4 ವರ್ಷ ಕಲಿತೆ. ಆದ್ರೆ BEd ಗೆಲ್ಲ ಸೇರಿದ್ಮೇಲೆ ನಂಗೆ ಟೈಮ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಹಾಗಾಗಿ ಅರ್ಧದಲ್ಲೇ ಬಿಟ್ಟೆ. ಎಷ್ಟು ಒಳ್ಳೆ ಪಾಠ ಅಂದ್ರೆ ಎಲ್ಲ ರಾಗಗಳನ್ನು, ಅದರ ಆರೋಹಣ ಅವರೋಹಣಗಳನ್ನು 3 ಕಾಲ, ಅಕಾರ ಉಕಾರದಲ್ಲೆಲ್ಲ ನಮಗೆ ವಯಲಿನಲ್ಲಿ ನುಡಿಸಿ ಕಲಿಸಿದ್ದಾರೆ. ಅದರ ಟೆಕ್ನಿಕ್ಗಳೆಲ್ಲ ನನಗೆ ಕಲಿಸಿದ್ದಾರೆ. ಈಗಲೂ ನಾನು ಕಚೇರಿಗೆ ಹೋದಾಗ ಅದನ್ನು ಗುರುತಿಸುವಷ್ಟು, ಅದನ್ನು ವಿಮರ್ಶೆ ಮಾಡುವಷ್ಟು ಸ್ವಲ್ಪ ಜ್ಞಾನ ನನಗೆ ಬಂದಿದೆ. ಹಾಗಾಗಿ ಆ ಗುರುಗಳಿಗೆ ನಾನು ಒಂದು ತರ ತಪ್ಪಿತಸ್ಥಳಾಗಿ ನಂಗೆ ಕಾಣ್ತದೆ. ಯಾಕಂದ್ರೆ ಅದನ್ನು ಮುಂದುವರಿಸ್ತಿದ್ರೆ, ಆದ್ರೆ ದೇವರೇ ಹೇಳಿದ್ರು, ನೀನು ಎಲ್ಲದರಲ್ಲಿ, ನಾನು ಅಂತೀನಿ ಮಾಸ್ಟರ್ ಆಫ್ ಆರ್ಟ್, ಆಲ್ ಆರ್ಟ್, ಆದ್ರೆ ಜಾಕ್ ಆಫ್ ನನ್ ಅಂತಲೇ, ಅದು ಕರೆಕ್ಟ್, ನನ್ನನ್ನು ನೋಡಿಯೇ ಮಾಡಿದ್ದೇನೆ. ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟೆ. ಯಾಕಂದ್ರೆ ಟೈಮ್ ಬೇಕು ಅಂತ ವಿದ್ಯೆಗಳನ್ನು ಕಲಿಬೇಕಾದ್ರೆ. ಸಂಗೀತ ಆದ್ರೆ ಇಡೀ ದಿವಸ ಹಾಡ್ಕೊಂಡಿರ್ಬೋದು, ಅದಕ್ಕೆ ನಾವು ತುಂಬಾ ನಮ್ಮ ಟೈಮ್ ಅನ್ನು ಡಿವೋಟ್ ಮಾಡ್ಬೇಕು. ನಂಗೆ ಯಕ್ಷಗಾನವೂ ಬೇಕು, ಪಿಕ್ಚರು ಬೇಕು, ನಾಟಕವೂ ಬೇಕು. ಉತ್ತರಾದಿ ಆಗ್ತದೆ, ದಕ್ಷಿಣಾದಿ ಆಗ್ತದೆ. ಈಗ ಇವತ್ತೇ ನಾವು ಇದಕ್ಕೆ ಹೊರಟಿದ್ದೇವೆ, ಯಾರವನ ಡೆನ್ ಬೆನಿಯಲ್ ಅಂತ ಅವನ ಸಂಗೀತಕ್ಕೆ. ನಾಳ್ದು ಶ್ರೇಯಾ ಘೋಷಾಲ್ಗೆ ಹೋಗ್ಬೇಕು ಅಂತಿದ್ದೆ, ಅದರ ಫುಲ್ ರಶ್ ಆಗ್ತದೆ. ಹಾಗೆ ಎಲ್ಲದಕ್ಕೂ ಹೋಗ್ತೇವೆ ನಾವು. ಅಂತ ಒಂದು ಎಂತದ್ದು ಪತಿ ನಂಗೆ ಸಿಕ್ಕಿದ್ದಾರೆ. ನಮ್ದು ಇಬ್ಬರದ್ದು ಸಾಧಾರಣ ಯಾವಾಗ್ಲೂ ಹೇಳ್ತಾರೆ ಆಪೋಸಿಟ್ ಪೋಲ್ಸ್ ರಿಯಾಕ್ಟ್ ಎಂತದ್ದು ಗೊತ್ತಿಲ್ಲ. ಇದು ನಮ್ದು ಎಲ್ಲ ವಿಷಯದಲ್ಲಿ ಒಂದೇ ರೀತಿ ಆಗಿದೆ. ಮತ್ತೆ ಸಣ್ಣ ಪುಟ್ಟ ಇರ್ಬೇಕಲ್ವಾ, ವಿರಸಗಳಿಲ್ಲದೆ ಸರಸ ಆಗುದೇ ಇಲ್ಲ ಈಶ್ವರಯ್ಯನ ಪುಸ್ತಕದಾಗಿ. ಹಾಗಾಗಿ ವಿದ್ಯೆಗಳ ಅದರ ಎಡೆಯಲ್ಲಿ ಮಾನ್ಯ MP ಪೈ ಅವರು ಭಾರತೀಯ ವಿದ್ಯಾಭವನದ ಪ್ರೆಸಿಡೆಂಟ್ ಆಗಿರುವಾಗ ಒಂದು ಸಂಸ್ಕೃತ ಕ್ಲಾಸ್ ಅನ್ನು ಶುರು ಮಾಡಿದ್ರು. ಮಂಜುನಾಥ್ ಭಟ್ರು ಅಂತ ಎಲಿಷಿಯಸ್ ಕಾಲೇಜ್ನ ಮಾಸ್ಟ್ರು ಅಲ್ಲಿ ನಮ್ಗೆ ಕಲಿಸ್ತಿದ್ರು. ನಾನು ಅಮ್ಮ ಇಬ್ರು ಹೋಗಿದ್ದೇವೆ. ಅದಕ್ಕೆ ನಾವು 4 ಪರೀಕ್ಷೆಗಳನ್ನು, ಕೋವಿದ ಅಂತ ಒಂದು ಲಾಸ್ಟ್ ಎಕ್ಸಾಮ್ ಅದು ಮಾಡಿದ್ದೇವೆ. ಅದರೊಟ್ಟಿಗೆ 2 ಸಂಸ್ಕೃತ ನಾಟಕಗಳಲ್ಲೂ ಶಕುಂತಲಾ ಮತ್ತು MP ಪೈ ಅವರದ್ರ ಒಂದು ವಾರ್ಷಿಕೋತ್ಸವದಾಗೆ ಮಾಡ್ತಿದ್ರು. ಹಾಗೆ ಅದರಲ್ಲೆಲ್ಲ ಭಾಗವಹಿಸಿದ್ದೇವೆ. ಹಾಗಾಗಿ ಸಾಧಾರಣ ಎಲ್ಲ ಫೀಲ್ಡ್ಗಳಲ್ಲಿ ನಾವು, ಯಾಕಂದ್ರೆ ಇದು ನನ್ನ ತಂದೆ, ಅವರಿಗೆಲ್ಲವೂ ಆಗ್ತದೆ. ಪರಮೇಶ್ವರ ಭಟ್ರು ಏನು ಮಂಗಳ ಗಂಗೋತ್ರಿಯ ಪ್ರೋಗ್ರಾಮ್ ಇದ್ರು ನನ್ನ ಡಾನ್ಸ್ ಅಥವಾ ನನ್ನ ಪದ್ಯ ಬೇಕೇ ಬೇಕು, ಅಷ್ಟು ಕಂಪಲ್ಸರಿ. ಅವ್ರದ್ದು ತುಂಬಾ ಪದ್ಯಗಳಿಗೆ ಆಗ ಮಾತಾಡಿದ ಮುರಳಿ ಇವತ್ತಿಗೂ ಹೇಳ್ತಾನೆ, ಟೀಚರ್ ಆ ಪದ್ಯವನ್ನು ನೀವು ಕಲಿಸಿದ್ದು ಉಂಟಲ್ಲ, ಅದು ನಾವು ಆಕಾಶವಾಣಿ ಶಾಲೆಯ ಪ್ರೋಗ್ರಾಮ್ನಲ್ಲಿ ನಾವು ಆಕಾಶವಾಣಿಯಲ್ಲಿ ಸಹ ಹಾಡಿಸಿದ್ದೇವೆ. ಹಾಗಾಗಿ ನನ್ನ ಸರ್ವತೋಮುಖ ಬೆಳವಣಿಗೆಗೆ ತುಂಬಾ ಜನ, ಮಂಗಳೂರಿನ ಎಲ್ಲ ನನ್ನ ತವರೂರು ನನ್ನನ್ನು ಎತ್ತಿ ಹಿಡಿದಿದೆ. ನನ್ನ ಕಾಲೇಜ್, ನನ್ನ ಸ್ಕೂಲ್ ಅಲ್ಲಿ. ಮತ್ತೆ ನಾನು 2 ವರ್ಷದಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದೆ, ಮದುವೆ ನಿಶ್ಚಯ ಆಯಿತು. ನನ್ನ ಗಂಡ ಆಗ ಮುಲ್ಕಿಯಲ್ಲಿ ಇದ್ರು, ವಿಜಯ ಕಾಲೇಜಲ್ಲಿ. ಹಾಗಾಗಿ ನಾವು ಬೇರೆ ಬಿಡಾರ ಮಾಡಿಕೊಂಡಿದ್ದೆವು. ಮತ್ತೆ ಮದುವೆ ಆಗುವಾಗ ಹೆಣ್ಣು ನೋಡ್ಲಿಕ್ಕೆ ಬರುವಾಗ ಹೇಳಿದ್ರು ಕೆಲಸ, ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಉಡುಪಿಯ ಪ್ರಸಿದ್ಧ ಕೊಳಲು ತಜ್ಞ, ಕೊಳಲು ಗುರು, ವೇಣುವಾದನದ ಗುರು ಮಾನ್ಯ ರಾಘವೇಂದ್ರ ರಾಯರು ನಮ್ಗೆ ಈ ಅಲಯನ್ಸ್ ಮಾಡಿಕೊಟ್ಟದ್ದು. ಅವರು ನಮ್ಮ ಮನೆಗೆ ಡೈಲಿ ಬರ್ತಿದ್ರು. ವಿಜಯ ಕಾಲೇಜಲ್ಲಿ ಇರುವಾಗ ಫ್ಲೂಟ್ ಬಾರಿಸ್ತಿದ್ರು. ಮೊದಲಿಂದ ನನ್ನ ಅಪ್ಪ ಅಮ್ಮನ ದೋಸ್ತಿ ಅವರು ಒಂಥರ. ಅವರಾಗ ಹೇಳಿದ್ರಂತೆ, ನನ್ನ ಗಂಡ ಕೊಲಿಗಾಗಿದ್ರಲ್ಲ, ಒಂದು ಹುಡುಗಿ ಉಂಟು ಹೋಗುವ
ಅಲ್ಲಿ ನೋಡಿ ಬರುವ, ನಿಂಗೆ ಮದುವೆ ಆಗ್ಬೇಕಲ್ಲ. ನನ್ನ ತಂದೆ ನನ್ನ ಮಾವ ಅತ್ತೆ ಎಲ್ಲ ಇವ್ರಿಗೆ ಒತ್ತಾಯ ಮಾಡ್ತಿದ್ರು. ಇವ್ರಿಗೆ 25 ವರ್ಷ ಆಗುವಾಗ್ಲೇ ಮದುವೆ ಆಗಿದೆ, ಅಂದ್ರೆ ಕೆಲಸ ಆಗಿದೆ, ಬೇರೆ ಏನು ಇಲ್ಲಲ್ಲ ಮಾಡ್ಲಿಕ್ಕೆ, ಮದುವೆ ಮಾಡ್ಕೊ. ಆಗ ಇವರು ಅಂದ್ರೆ ಫುಲ್ ಸ್ವಾತಂತ್ರ್ಯ ಮಾವಂದ, ನೀನೇ ಆರ್ಸಿಕೋ, ನಮ್ಗೆ ಹೇಳು ಬಂದು ಅಂತ ಬಂದಿದ್ರು. ಆಯ್ತು, ನನ್ನ ಗಂಡನಿಗೆ ಸಾಮಗದ ಫ್ಯಾಮಿಲಿ ಅಲ್ವಾ, ಖುಷಿ ಆಯ್ತು. ಮತ್ತೆ ಅವ್ರು ಹೇಳಿದ್ರಂತೆ ಕೆಲಸ ಬಿಡ್ಬೇಕು, ನನ್ನ ಅಮ್ಮನನ್ನು ನೋಡ್ಕೊಳ್ಬೇಕು. ಅವ್ರ ಅಮ್ಮ ಡಯಾಬಿಟಿಸ್, ಕಮಲಾಕ್ಷಿ, ನಾನು ಇವತ್ತಿಗೆ ಅವರನ್ನು ನೆನೆಸ್ಬೇಕು. ಹಾಗೆ ಮದುವೆ ಫಿಕ್ಸ್ ಆಯ್ತು. ನನ್ಗೆ ಏನು ಗೊತ್ತಿಲ್ಲ, ಅಪ್ಪ ಹೇಳಿದ್ದು ಎಸ್ ನಮ್ಗೆ. ಮತ್ತೆ ಇನ್ನೊಂದು ನನ್ನ ಅಭಿಪ್ರಾಯ ಏನಂದ್ರೆ ತುಂಬಾ ಚಂದ ಇದ್ದಾರೆ ನನ್ನ ಗಂಡ. ಅದು ಗಾದೆ ಉಂಟಲ್ಲ, ಹುಡುಗಿಯರು ಚಂದವನ್ನ ನೋಡಿ ಮದುವೆ ಆಗುದು ಅಂತ, ಅದೇ ಇರ್ಬೋದು. ಮತ್ತೆ ಇದೆಲ್ಲ ವಿಷಯ ಮತ್ತೆ ಗೊತ್ತಾಯ್ತು. ನನ್ನ ತಮ್ಮ ಆದ್ರೂ ತಮಾಷೆ ಮಾಡಿದ್ದ, ಸಣ್ಣ ತಮ್ಮ ಸ್ವಲ್ಪ ಪೋಖ್ರಿ, ಅವನು ಮೃದಂಗಿಷ್ಟ. ಅವನು ಹೇಳ್ತಿದ್ದ, ದಿನಕರ್ ಅಂತ ಹೇಳಿ ಕರ್ನಾಟಕ ಬ್ಯಾಂಕ್ ಅಲ್ಲಿ, ಅಯ್ಯಯ್ಯೋ ಬಾವಿ ಬೂಡ್ಸು ಪಾಡ್ರಿ, ಬಾವಿ ಶರ್ಟ್ ಪಾಡ್ರಿ, ಬಾವಿ ಜುಬ್ಬನೇ ಪಾಡೋಣ, ಈ ಎಂಚ ಮದಿಮೆ ಅಪ್ಪ ಪ್ಯಾಂಟ್ ಪಾಡ್ರಿ ಅಂತ ಹೇಳ್ತಿದ್ದ. ಅದೆಲ್ಲ ಗೊತ್ತಿಲ್ಲ ಮಾರಾಯ, ಹಂಗ ಅಪ್ಪ ಹೇಳಿದ್ರೆ ಅಪ್ಪ ಸುಮ್ಮನೆ ಹೇಳುದಿಲ್ಲಲ್ಲಪ್ಪ, ಆ ರೀತಿ ಒಂದು ವಿಶ್ವಾಸ ಇತ್ತು. ಮದುವೆ ಆಗಿ ನಾನು ನಮ್ಮ ಕೊಡವೂರಿನ ಲಕ್ಷ್ಮೀಗ ನಗರದಲ್ಲಿ ನಮ್ಮ ಮಾವನಿಗೆ ಕೊಟ್ಟ 10 ಎಕರೆ, ಸ್ವಾತಂತ್ರ್ಯ ಹೋರಾಟಗಾರರು. ನಾನಿಲ್ಲಿ ಹೇಳ್ಬೇಕಾ ಬೇಡ ಗೊತ್ತಿಲ್ಲ, ಅದರಲ್ಲೇ ನಾವು ಪಟ್ಲಾ ಫೌಂಡೇಶನ್ಗೆ ಮಾವನ ಹೆಸರಿನಲ್ಲಿ 50 ಸೆಂಟ್ಸ್ ಕೊಟ್ಟಿದ್ದೇವೆ. ಹಾಗಾಗಿ ಅಲ್ಲಿ ನಾನು ಮನೆಗೆ ಗಾಂಧಿ ಗುಡಿ ಎಂಬುದೇ ಅವರ ಮನೆ ಹೆಸರು. ಅಲ್ಲಿ ನಾನು ಗೃಹ ಪ್ರವೇಶ ಮಾಡಿದಲ್ಲಿ ಅತ್ತೆ ಪಾಪ ಬಹಳ ಒಳ್ಳೆಯವರು. ಅವ್ರು ಹೇಳಿದ್ರು, ಯಾಕೆ ನೀನು ಕೆಲಸ ಬಿಡುದು, ಅದೆಂತ ರಜೆ ಅಲ್ಲ, ಅಂದ್ರೆ ಅವರ ಫ್ಯಾಮಿಲಿಯಲ್ಲೆಲ್ಲ ಟೀಚರ್ಸ್ ಇದ್ದು, ಅದು ರಜೆ ಹಾಕ್ಬೋದು ಅಂತಲ್ಲ, ರಜೆ ಹಾಕಿ ಬಾ, ನನ್ನನ್ನೇ ಅಂತ ಕಾಯುದು, ನಾನು ಸಾಯ್ತೇನೆ ಈಗ ಸಾಯ್ತೇನೆ ಅಂತ ಗ್ಯಾರಂಟಿ ಅಂತ ಒಂದು ಧೀ ಶಕ್ತಿ ಇದ್ದ ಹೆಂಗಸ ನಾನು ನೋಡ್ಲಿಲ್ಲ. ಅವರು ಮದುವೆ ಆದ್ಮೇಲೆ 8ನೇ ಕ್ಲಾಸ್ ಬೆಜೆಂಟಿಗೆ ಹೋದದ್ದು. ನಮ್ಮ ಮಾವ ಹೇಳ್ತಿದ್ರು, ನಾನು ಆಮೇಲೆ ಕಲಿಸಿ, ಅವರು ಬೈಕಾಡಿ ಅವರು. ಹಾಗಾಗಿ ನಾನು ಪುನಃ ಎಂತದ ರಜೆ ಅಪ್ಲೈ ಮಾಡು ಹೇಳಿದ್ರು, ಅವ್ರು ಹೇಳಿದಾಗೆಲ್ಲ ಮಾಡಿದೆ. ನನ್ನ ಬದಲಿಗೆ ಬೇರೆ ಯಾರ ಬಂದ್ರು. ಎಷ್ಟು ನಾನು ಅಂದ್ರೆ ಒಳ್ಳೇದಾಯ್ತು ಬಿಡಿ, ಅದರಿಂದ ನಂಗೇನ ನಷ್ಟ ಆಗ್ಲಿಲ್ಲ. ರಜೆಯ ಪೇಪರ್ ತಿದ್ದುದೆಲ್ಲ ನಾನು ಮಾಡ್ತಿದ್ದೆ, ಸಂಬಳ ಎಲ್ಲ ಅದು ಇನ್ನೊಂದು ಟೀಚರಿಗೆ ಕೊಡ್ತಿದ್ರು. ನಂಗೆ ಅದೆಲ್ಲ ದೊಡ್ಡ ವಿಷಯ ಕಾಣಲಿಲ್ಲ ಆಗ. ಆದರೂ ಕೆಲಸ ಇತ್ತು. ಆಮೇಲೆ ಯಾಕೆ ಇನ್ನು ಸುಮ್ಮನೆ ಟೆಂಪರರಿ ಅವರಿಗೆ ಒಂದು ಪರ್ಮನೆಂಟ್ ಆಗ್ತದೆ ಹೇಳಿದರು. ಕಡೆಗೆ ನಾನು ಅದನ್ನು ಬಿಟ್ಟುಬಿಟ್ಟೆ. ಆಮೇಲೆ ಹೀಗೆ ನನ್ನ ಅತ್ತೆ ನೋಡ್ಕೊಳ್ತಾ ಇರುವಾಗಲೇ ಆಮೇಲೆ ಅತ್ತೆ ಹೇಳಿದರು, ನೀವು ಮಲ್ಪೆಯಲ್ಲಿ ಮನೆ ಖಾಲಿ ಆಯಿತು, ಅವರ ಮಾವನ ಪಿತ್ರಾರ್ಜಿತ ಮನೆ, ನೀವು ಅಲ್ಲಿಗೆ ಹೋಗಿ. ಅಷ್ಟೊತ್ತಿಗೆ ನನ್ನ ಗಂಡನಿಗೆ ಮುಲ್ಕಿಯಿಂದ ಉಡುಪಿಗೆ ಟ್ರಾನ್ಸ್ಫರ್ ಆಯಿತು. ಹರಿದಾಸ್ ಭಟ್ರು, ಬಾ ಮಾರೆಯ ಇಲ್ಲಿ ವೇಕೆನ್ಸಿ ಇದೆ ಬಾ. ಮತ್ತು ಇವರು ಕಲ್ತಾ ಕಾಲೇಜ್, ಮತ್ತೆ ಸ್ಕೋಪ್ ತುಂಬಾ ಉಂಟಲ್ಲ ಉಡುಪಿಯಲ್ಲಿ, ಮನೆಗೆ ಹತ್ರ ಆಗ್ತದೆ. ಹಾಗೆ ಬಂದ್ರೆ ಅಲ್ಲಿಗೆ. ಆಗ ಅಂತ ಹೇಳಿದ್ರು, ನೀವು ಮಲ್ಪೆಯಿಂದಲೇ ಹೋಗಿ. ನನ್ನ ಗಂಡ ಸೈಕಲಲ್ಲೇ ಹೋಗ್ತಿದ್ದದಾಗೆಲ್ಲ, ಸ್ಕೂಟರ್ ಗೀಟ್ರಿ ಕಾಲೇಜಿಗೆಲ್ಲ, ನಾನು ಬಸ್ಸಲ್ಲಿ ಮತ್ತೆ ಹೋಗ್ತಿದ್ದದ್ದು. ಅಲ್ಲಿ ಬಂದ್ಮೇಲೆ ಒಂದು ದಿವಸ ಹೀಗೆ TCB ಬ್ಯಾಂಕಿಗೆ ನಾವು ಹೋಗುವಾಗ ಅಲ್ಲಿ ವಾರಂಬಳ್ಳಿ, ಗೋವಿಂದ ವಾರಂಬಳ್ಳಿ ಅಂತೇಳಿ ನಮ್ಮ ಶಾಲೆಯ ಕಮಲಾಬಾಯಿ ಶಾಲೆಯ ಹಿರಿಯ ಮ್ಯಾಥ್ಸ್ ಟೀಚರ್ ಅವರು ಹೀಗೆ ನನ್ನ ಗಂಡ ಹತ್ರ ಹೇಳಿದ್ರಂತೆ, ನಿಮ್ಮ ಹೆಂಡತಿಗೆ B.Ed ಆಗಿದಲ್ಲ, ಟ್ರೈ ಮಾಡಲಿ ಕೆಲಸ, ನಮ್ಮಲ್ಲಿ ಒಂದು ವೇಕೆನ್ಸಿ ಇದೆ, ಬಯಾಲಜಿ ವೇಕೆನ್ಸಿ ಇದೆ ಅಂತ ಹೇಳಿದ್ರು. ಬಂದು ಕೇಳಿದ್ರು. ನಾನು ಹೇಳಿದೆ, ನೀವು ಬೇಡ ಎಲ್ಲ ಹೇಳಿದಲ್ಲ ಮಾರೇ, ನಂಗೇನಷ್ಟು, ಯಾಕೆಂದ್ರೆ ಆಗ ಕೆಲಸದ ಬಗ್ಗೆ ಚಾರ್ಮ್ ಎಲ್ಲ ಇರ್ಲಿಲ್ಲ, ಸಂಬಳ ಸಹ ಕಮ್ಮಿ. ಒಟ್ಟು ಶಾಲೆಯಲ್ಲಿ ಇರುವಾಗ ಹೇಗೆ ಹಾಗೆ ಇದ್ದೆ ನಾನು, ಕೆಲಸ ಮಾಡಿಕೊಂಡು ಹೋಗು. ಅಪ್ಲೈ ಮಾಡಿಬೇಕಾದ್ರೆ ಮಕ್ಕಳು ಸಣ್ಣವಳು 2 ವರ್ಷವೇನಾಗಿತ್ತು ಅಷ್ಟೇ. ಕೊನೆಗೆ ಅಪ್ಲೈ ಮಾಡಿದೆ. ಅದು ಟೆಂಪರರಿ ಪೋಸ್ಟ್. ಆಗ ಅವರೊಬ್ಬರು ಮಾಲಿಂಗ್ ಭಟ್ರು ಅಂತ ಇದ್ರು, ಅವರು ಊರಿಗೆ ಕಾಸರಗೋಡಿಗೆ ಹೋಗುವವರು. ಹಾಗಾಗಿ ವರ್ಕ್ ಮಾಡು ಅಲ್ಲಿ. ನೋಡಿ ವಿಪರ್ಯಾಸ ಅಲ್ಲ, ಅದು ನನ್ನ ಒಳ್ಳೆದಕ್ಕೆ ಮಾಡಿದ್ದು ದೇವರು. ಅಲ್ಲಿ ಸಂಬಳ ಅವರಿಗೆ ಕೊಡ್ತಿದ್ರು, ಪೇಪರ್ ನಾನು ತಿದ್ದಿದ್ದೆ. ಇದೆಲ್ಲ ನಂಗೆ ಬೆಳವಣಿಗೆಗೆ ಒಂದು ದಾರಿ ಅಂತ ನಾನು ಅದನ್ನು ಪಾಸಿಟಿವ್ ಆಗಿತ್ತು. ಆದ್ರೆ ಅದು ನಾನು ಹಾಗೆ ಮಾಡಿದ್ದಕ್ಕೆ ಹೀಗೆ ನಂಗೆ ಆಯ್ತಾ ಎಂತ ಗೊತ್ತಿಲ್ಲ, ಒಟ್ಟಾರೆ ನಂಗೆ ಒಳ್ಳೇದೇ ಆಯ್ತು ಬಿಡಿ, ಅದು ಬೇರೆ ವಿಷಯ. ಅವರು ಮತ್ತೆ ರಿಸೈನ್ ಮಾಡಿದಾಗ ನನ್ನ ಕೆಲಸ ಪರ್ಮನೆಂಟ್. KKP ಅವರ ಹತ್ರ ಇಂಟರ್ವ್ಯೂಗೆ ಹೋದೆ. ಅವರಿಗೆ ಎಂತ ಖಂಡಿತ ಸಾಮಗ್ರ ಹೆಂಡತಿ ಅಲ್ವಾ, ಪರಂಪರೆ ಉಂಟಲ್ಲ, ಅದರಲ್ಲಿ ಇರ್ಬೋದು. ಮತ್ತೆ ನಾನು 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತೆ ಡಾನ್ಸ್ ಸಂಗೀತ ಅವರ ಶಾಲೆಗೆ ಅದು ಬೇಕಿತ್ತು. ಹಾಗಾಗಿ ನಂಗೆ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅವರನ್ನು ಖಂಡಿತ ನಾನು ಎಣಿಸ್ಬೇಕು. ಆಮೇಲೆ ಅದು ಪರ್ಮನೆಂಟ್ ಆಗ್ಲಿಕ್ಕೂ ಹಾಗೆ. ಇನ್ನೊಬ್ರು ಪೆರಡೂರಿಂದ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಿದ್ರು. ಅದು ನಾನು ಹೋಗಿ ಅದನ್ನು ನಂಗೆ ಮಾನ್ಯ SV ಭಟ್ರು ಅಂತ ಹೇಳಿ ಕಲಾರಂಗದಲ್ಲಿ ಇದ್ದಾರೆ, ನಿಟ್ಟೂರು ಶಾಲೆ ಹೆಡ್ ಮಾಸ್ಟರ್. ಅವರು, ಎಂತ ಟೀಚರ್ ನಿಮ್ಗೆ ಕೆಲಸ ಇಲ್ಲ, ನೀವು ಇನ್ನು ಹೋಗ್ಬೇಕು ಮನೆಗೆ, ಅಲ್ಲಿ ಯಾರ ಟ್ರೈ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತೇ ಇಲ್ವಾ ಅಂತ ಹೇಳಿದ್ರು. ಅದು ಕ್ಲಾರ್ಕ್ ಎಲ್ಲ ಪ್ರೊಸೀಜರ್ ಆಗಿದೆ, ಅವ್ರು ಸೈನ್ ಮಾಡಿದಾರಂತೆ, 2 ಸೈನ್ ಬಾಕಿ ಇತ್ತು.
ಓಡಿದೆ KKP ಹತ್ರ. ಸರ್ ಎಂತ ಸರ್ ನನ್ನನ್ನು ತೆಗೆದು ಯಾಕೆ ಅಂತ. ಅಯ್ಯೋ ನೀವು ಹೋಗ್ತೀರಾ ನಂಗೆ ಗೊತ್ತೇ ಇಲ್ಲ, ಇದೇ ಮಾತು ಹೇಳಿದಾರು, ಸುಳ್ಳು ಹೇಳುದಲ್ಲ ಹೇಳಿ. ಇಲ್ಲಪ್ಪ ಅವ್ರನ್ನ ನೆಕ್ಸ್ಟ್ ಇಯರ್ ತರಿಸುವ, ನೀವು ಹೋಗಿ ಅಂತೇಳಿ. ಹಾಗೆ ನಂಗೆ ಕೆಲಸ ಸಿಕ್ಕಿದ್ದು. ಒಂಥರ ನಾನು ಆ ವಿಷಯದಲ್ಲ ಒಂಥರ ಅದೃಷ್ಟವಂತಳು. ಇದು ನನ್ನ ಡ್ಯಾನ್ಸ್, ನನ್ನ ಕಲೆ ಇದಕ್ಕೆ ಖಂಡಿತ ಪ್ರೋತ್ಸಾಹ ಕೊಟ್ಟಿದೆ ಅಂತ ನಾನು ಎಲ್ಲರನ್ನು ಅದಕ್ಕಾಗಿ ಅಭಿವಂದಿಸ್ತೇನೆ. ಆಮೇಲೆ KKP ಅವರು ನೆಕ್ಸ್ಟ್ ಇಯರ್ ಅವರು, ಹಾಗಾಗಿ ನಮ್ಮ ಶಾಲೆಯಲ್ಲಿ ಮಾನ್ಯ ಶಾರದಾ ಉಪಾಧ್ಯಾಯ, ನಾನು, ಸವಿತಾ ಮೇಡಮ್ 3 ಜನ ಬಯಾಲಜಿ ಟೀಚರ್. ಕೆಲವು ಮಾಸ್ಟರ್ಗಳು ಹೇಳ್ತಿದ್ರು ಯಾಕೆ 3 ಜನ ಟೀಚರ್ ಒಂದೇ ಕಡೆಯಲ್ಲಿ ಅಂತ ಹೇಳಿ. ಆದ್ರೆ ನಾವು ಮಾಡಿದಷ್ಟು ವೆರೈಟಿ ಸಬ್ಜೆಕ್ಟ್ ಯಾರು ಮಾಡ್ಲಿಲ್ಲ. ನಾನು ಇಂಗ್ಲಿಷು ಮಾಡ್ತಿದ್ದೆ, ಫಿಸಿಕ್ಸು ಮಾಡ್ತಿದ್ದೆ, ಶಾರದಾ ಟೀಚರ್ ಮ್ಯಾಥ್ಸು ಮಾಡ್ತಿದ್ರು. ಅದರಿಂದ ಮಕ್ಕಳಿಗೆ ಏನು ನಷ್ಟ ಆಗ್ಲಿಲ್ಲ ಅಂತ ಭಾವಿಸ್ತೇನೆ. ಹಾಗಾಗಿ ಈ ರೀತಿಯಾಗಿ ನಂಗೆ ಒಂಥರ ಅದೃಷ್ಟದಿಂದ ಕೆಲಸ ಸಿಕ್ಕಿತ್ತು. ಕಮಲಾಬಾಯಿಗೆ ಸೇರಿದ್ಮೇಲೆ ನಾನು ತುಂಬಾ ನನ್ನ ಎಲ್ಲಾ ರೀತಿಯ ಕಲೆಗಳು ಅಲ್ಲಿ ತುಂಬಾ ಬೆಳವಣಿಗೆಗೆ ಬಂತು. ಮಕ್ಕಳಲ್ಲಿ ಕೂಡ ಆ ಕಲೆಯನ್ನ ಅಂದ್ರೆ ಮಕ್ಕಳೇನು ಕಲ್ತವರೆಲ್ಲ ಇರ್ಲಿಲ್ಲ. ಅಷ್ಟವರೆಗೆ ಕ್ಲಾಸ್ ಗೀಸ್ ಏನ್ ಮಾಡ್ತಿರ್ಲಿಲ್ಲ, ಮನೆಯಲ್ಲಿ ಬಂದವರಿಗೆ ಸ್ವಲ್ಪ ಹೇಳಿಕೊಡ್ತಿದ್ದೆ. ಆದ್ರೆ ಯಾಕಂದ್ರೆ ಪುರ್ಸೋತೆ ಇಲ್ಲ. ಶಾಲೆಯಲ್ಲಿ ಹೇಗೆ ತಯಾರು ಮಾಡ್ತೀರಿ? ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ತಿದ್ರಲ್ಲ? ಶಾಲೆಯಲ್ಲಿ ಸ್ಕೂಲ್ ಡೇಗೆ ಕಲ್ಸೋದು, ಸ್ಕೂಲ್ ಡೇ ಡಾನ್ಸ್ ಕ್ಲಾಸ್ ಅಂತ ನಾನು ಅಷ್ಟವರೆಗೆ ಮಾಡ್ಲೇ. ಆಮೇಲೆ ಆ ಮಕ್ಕಳ ಇಂಟ್ರೆಸ್ಟ್ ನೋಡಿ ಅವರ ಪೇರೆಂಟ್ಸ್ ಎಲ್ಲ ಕೇಳಿದ್ಮೇಲೆ ನಾನು ಸುಧೀಂದ್ರ ಮಂಟಪದಲ್ಲಿ ಮಾನ್ಯ ಪುತ್ತಿಗೆ ಸ್ವಾಮಿಗಳ ಅಪ್ಪಣೆಯಿಂದ ಅಲ್ಲಿ ಕಲಿಸಿದೆ. ಆಮೇಲೆ ಕಡಿಯಾಳಿ ಶಾಲೆಯಲ್ಲಿ ಸಹ ಮಾಡಿದೆ, ಮತ್ತೆ ಮಾಡಿದ್ದೆ ಕ್ಲಾಸ್. ಹಾಗಾಗಿ ಅಲ್ಲಿ ಪ್ರತಿ ನಮ್ಗೆ ಅನಂತಯ್ಯ ಹಂದೇವರಿಗೆ ಒಂದು ಸ್ಕೂಲ್ ಡೇ ಮಕ್ಕಳಿಂದಲೇ ಎಲ್ಲ ಆಗ್ಬೇಕು. ಹಿಮ್ಮೇಳ ಮಕ್ಕಳಿಂದ, ತಬಲಾ ಮಕ್ಕಳಿಂದ, ಹಾಡುದು ಮಕ್ಕಳಿಂದ, ರೆಕಾರ್ಡ್ ಹಾಕ್ಲಿಕ್ಕೆ ಇಲ್ಲ. ಗೆಸ್ಟ್ ಬರುವವರೆಗೆ ಎಲ್ಲ ಮಕ್ಕಳ ಹತ್ರ ಹಾಡಿಸ್ಬೇಕು ಸ್ಟೇಜ್ ಅಲ್ಲಿ ಒಬ್ಬೊಬ್ರೆ. ಎಷ್ಟು ಪಟ್ಟಿ, ತುಂಬಾ ಕೆಲಸ ನಮ್ಗೆ ಆಗ ಪುರ್ಸೋತೆ ಇಲ್ಲ. ಆಮೇಲೆ ಡ್ರೆಸ್ ಹಾಗೆ, ಭಾಷಾ ಮೇಕಪ್ಗೆ ಮಾತ್ರ ಬರುದು. ನಮ್ಮ ಟೀಚರ್ಸ್ ಎಲ್ಲ ಡ್ರೆಸ್ ಹೊಲಿಯುವುದು, ಅದು ತಗೊಳ್ಳೋದು, ಸೀರೆ ತಂದದನ್ನು ಬೇರೆ ಬೇರೆ ಆಕಾರದಲ್ಲಿ ಮಾಡುದು. ನಮ್ಮ ಹೆಡ್ ಮಿಸ್ಸಸ್ ಒಬ್ರು ಐಸಾಬಿ ಅಂತ ಮುಸ್ಲಿಂ ಟೀಚರ್ ಇದ್ರು, ಅವರೆಲ್ಲ ರೀತಿಯ ಕೆಲಸ ಮಾಡ್ತಿದ್ರು, ಬಹಳ ಉಮೇದವರು. ಹಾಗಾಗಿ ಏನ್ ಹೇಳುದು, ನನ್ನ ಎಲ್ಲ ಬೆಳವಣಿಗೆ, ನನ್ನ ಕಲೆ ಹರ್ದ ನೀರಿನಾಗೆ ಹರಿತಿದ್ದು, ಬೋರ್ಗರ್ದು ಹರಿದದ್ದು ನನ್ನ ಕಮಲಾಬಾಯಿಯಲ್ಲಿ. ಹಾಗಾಗಿ ನಾನು ಇಂತಹ ಒಳ್ಳೆ ಮಕ್ಕಳೆಲ್ಲ ಸಿಕ್ಕಿದ್ರು, ಅವರಿಂದಾಗಿ ನಾನು ಫೇಮಸ್ ಆದೆ. ಟೀಚರ್ಸಿಗೆಲ್ಲ ಬೆಂಬಲ ಸಿಕ್ಕಿತ್ತು, ಅವರು ಕೂಡ ನನ್ನೊಟ್ಟಿಗೆ ತುಂಬಾ ಮಿಕ್ಸ್ ಆದ್ರು. ಸಾರಿ, ಎಷ್ಟೊಂದಲ್ಲದೆ ಟೀಚರ್ಸ್ ಹಿಂಡು ಕಟ್ಟಿಕೊಂಡು ಕಾಂಪಿಟಿಷನ್ಗೆ ಹೋದೆ. ಮಂಗಳೂರಲ್ಲಿ ಎಲುಷಸ್ ಎಲ್ಲ ಹೋಗಿ ಎಲ್ಲ, ನನ್ನ ಅಮ್ಮನ ಮನೆ ಇತ್ತಲ್ಲ ಪ್ರಾಕ್ಟೀಸ್ ಎಲ್ಲ ಅಲ್ಲಿ ನಮ್ದು. ನನ್ನ ಮೇಕಪ್ ಮ್ಯಾನ್ ಒಬ್ಬ ಹರೀಶ್ ಅಂತ ಸ್ಟೂಡೆಂಟ್ ಇದ್ದ, ಅವನು ಬಂದಿದ್ದ. ಹಾಗೆ ತುಂಬಾ ಡಾನ್ಸ್ ಡ್ರಾಮಾ, ಈ ವಾರಂಬಳಿ ಸರು ಬಂದಿದ್ರು, ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಏನೆಲ್ಲ ಅವತಾರ ಮಾಡಿದ್ದು, ಅದರ ಪ್ರೈಸ್ ಬಂದಿದೆ. ಅದೆಲ್ಲ ನಮ್ಮ ಶಾಲೆಯವರಿಗೆ ಒಂದು ಹೆಮ್ಮೆ ಎನಿಸಿತ್ತು. KKPಗೆ ತುಂಬಾ ಸಾಂಸ್ಕೃತಿಕ ರಂಗದಲ್ಲಿ ಅವರು ತೊಡಗಿಸಿಕೊಂಡಿದ್ದವರು. ಹಾಗಾಗಿ ನಾವೆಲ್ಲ ಒಂದು ಸಣ್ಣ ಸಣ್ಣ ಎಸೆಟ್ ಅಂತ ಅವರಿಗೆ ಭಾವಿಸಿರ್ಬೋದು. ಹಾಗಾಗಿ ಎಲ್ಲದಕ್ಕೂ ಫ್ರೀ ಮಾರ್ಕ್. ಮಕ್ಕಳಿಗೆ ಕಮ್ಮಿ ಬಂದ್ರು, SSLC ರಿಸಲ್ಟ್ ಕಮ್ಮಿ ಬಂದ್ರು, ಒಂದು ಅಕಾಡೆಮಿಯಿಂದ ನಮಗೆ ಕಂಪ್ಲೇಂಟ್ ಬರಲಿಲ್ಲ. ಯಾವ ರೀತಿಯ ತೊಂದರೆಗಳು ನಮ್ಮ ಅಕಾಡೆಮಿಯಿಂದ ಆಗಲಿಲ್ಲ. ಇದನ್ನು ನಾನು ಖಂಡಿತ ಇಲ್ಲಿ ಹೇಳ್ಬೇಕು. ಯಾಕಂದ್ರೆ ನಮ್ಮ ಸಂಬಳ ತೆಗೆಯೋದು, ನಮಗೆ ಜೋರು ಮಾಡೋದು ಏನು, ರಮೇಶ್ ಪೈ ಕಡೆ ಇರುವಾಗಲೂ ಮೀಟಿಂಗ್ ಬಂದ್ರೆ ಇರ್ಲಿ ಇದು ಹಾಗೆ ಆಗ್ತದೆ, ಬರೋ ವರ್ಷ ಒಳ್ಳೇದು ಮಾಡಿ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ರು. ಹಾಗಾಗಿ ಅಂತ ಒಂದು ಶಾಲೆ ನನಗೆ ಸಿಕ್ಕಿದ್ದು ದೇವರ ದಯೆ ಮತ್ತು ನನ್ನ ಹಿರಿಯರ ಆಶೀರ್ವಾದ, ನನಗೆ ಸಹಕರಿಸಿದ ಎಲ್ಲ ನನ್ನ ಮೆಂಡರ್ಸಿನ ಆಶೀರ್ವಾದ ನಾನು ತಿಳಿಸ್ತೇನೆ. ಇಲ್ಲಿ ನನ್ನ ಪ್ರಯಾಣ ಹೀಗೆ. ನಾನು ಆಕ್ಚುಲಿ 3 ವರ್ಷ ನಂದದು. ನಂಗೆ ಅಷ್ಟು ನಮ್ಗೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ನಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದಿತ್ತು ಅಂತ ಆಗ್ಲಿ. ಮ್ಯಾನೇಜ್ಮೆಂಟ್ ಅಲ್ವಾ, ಆಗ್ತಿತ್ತು. ಮತ್ತೆ ನಂಗೆ ಹೇಳಿದ್ರು, ನಾ ಆಗ ಕೆಲಸ ಬಿಡುದು ಅಂತ ಇತ್ತಲ್ಲ, ಅದೆಲ್ಲ ತಲೆ ಬಿಸಿ ಮಾಡ್ಲಿಲ್ಲ. ಹಾಗಾಗಿ ನಂಗೆ 27 ವರ್ಷ ಸಿಕ್ಕಿದ್ದು. 20 ವರ್ಷ ಸರ್ವಿಸ್ ಮಾಡಿದ್ರೆ ನೀವು ಆಮೇಲೆ ನಂಗೆ ಏನಾಯ್ತಂದ್ರೆ HM ಸಿಗುದಲ್ಲ ನಂಗೆ. ನನ್ನ ಮೊದಲಿನ 2 ಸೀನಿಯರ್ಸ್ ಬಿಟ್ರು, ನನ್ಗೆ 7 ತಿಂಗಳು ಸಿಕ್ಕಿದ್ ನಂಗೆ. ಹಾಗಾಗಿ ನಾನು ಅದು ಯೋಗ ಅಂತ ಗೊತ್ತಿಲ್ಲ ನಂಗೆ. ಅಲ್ಲಿ ನನ್ನ ಈಗಿನ ಹೆಡ್ ಮಾಸ್ಟರ್ ಸುದರ್ಶನ್ ಅಂತ ಇದ್ದಾರೆ, PT ಮಾಸ್ಟರ್, ಮತ್ತೊಬ್ಬರು ಜಯರಾಮ್ ಮಾಸ್ಟರ್ ಅಂತ ಕನ್ನಡ ಮಾಸ್ಟರ್, ಅವರು ಮತ್ತೆ ಉಳಿದ ಮೈರಪ್ಪ, ಇವರೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇಲ್ಲ ನೀವು ಮಾಡಿ ಟೀಚರ್ ಏನಾಗುದಿಲ್ಲ, 7 ತಿಂಗಳಾದ್ರೆ ಅದು ಪೋಸ್ಟ್ ಅಲ್ವಾ. KKP ಹತ್ರ ಹೋದೆ, ಸರ್ ನಂಗೆ ಹೆದರಿಕೆ ಆಗ್ತದೆ, 7 ತಿಂಗಳಲ್ಲ ಬೇಡ, ಬೇರೆಯವರಿಗೆ ಮಾಡಿ ಕೊಡುವ. ನನ್ನ ನೆಕ್ಸ್ಟ್ ಗುಣಕೃಷಿ ಶೆಟ್ಟಿ ಅಂತಿದ್ರು, ಅವ್ರಿಗೆ ತುಂಬಾ ಸರ್ವಿಸ್ ಇತ್ತು. ಯಾಕೆ 1 ತಿಂಗಳಾಗ್ಲಿ ಬಂದದ್ದನ್ನು ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ನಂಗೆ ಆಶೀರ್ವಾದ ಮಾಡಿ ಒಂದು ಪೆನ್ ಕೊಟ್ಟಿದ್ದಾರೆ. ಎಲ್ಲರೂ ಹೇಳೋದು ನಿಮ್ಗೊಂದು ಪೆನ್ ಕೊಟ್ರು ಮಾರೆ, ಯಾರಿಗೆ ಎಂತ ಕೊಡುದಿಲ್ಲ ಅವರು. ಹಾಗಾಗಿ KKP ನಾನು, ಸರ್
ನಿಮ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗಾಗಿ HM ಆಗಿ ಒಂದು 7 ತಿಂಗಳು ನಂಗೆ ಏನು ಹೆಚ್ಚು ಕೆಲಸ ಇರ್ಲಿಲ್ಲ, ಆದ್ರೆ ಒಂದು ಸ್ಕೂಲ್ ಡೇ ಮಾಡಿದೆ ನಾನು, ಅದು ನಂಗೆ ಹೆಮ್ಮೆ ತಂದಿತ್ತು. ಆಗ ಒಂದು ಪುಣ್ಯಕೋಟಿ ಡಾನ್ಸ್ ಡ್ರಾಮಾ ಮಾಡಿದೆ, ಎಲ್ಲರೂ ನಂಗೆ ತುಂಬಾ ಸಹಾಯ ಮಾಡಿದ್ರಕ್ಕೆ. ಆಮೇಲೆ ನನ್ಗೆ ಯಾರು ಈ ನನ್ನ ಸ್ಕೂಲ್ ಡೇಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲ ತಂದು ಸನ್ಮಾನ ಮಾಡಿದೆ ಸ್ಟೇಜ್ ಅಲ್ಲಿ. ನನ್ನ ಮೇಕಪ್ ಮ್ಯಾನ್, ನನ್ನ ಹುಡುಗರಿದ್ದಾರೆ ತುಂಬಾ ಮೇಕಪ್ ಮ್ಯಾನ್ ಎಲ್ಲ, ನಮ್ಮ ಶಾಲೆ ಓಲ್ಡ್ ಸ್ಟೂಡೆಂಟ್ಗಳೇ, ಎಲ್ಲರಿಗೂ ಮಾಡಿದೆ. ಟೀಚರ್ಸಿಗೆಲ್ಲ ಭಾರಿ ಖುಷಿ ಆಯಿತು. ಮತ್ತೆ ಒಳ್ಳೆಯ ನನ್ನ ರೆಕಗ್ನೈಸ್ಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆಲ್ಲ ಒಂದು ಸನ್ಮಾನ ಮಾಡಿದೆ. ಅಸೆಂಬ್ಲಿಯಲ್ಲಿ ಕರೆದೆ ಕೆಲವರನ್ನೆಲ್ಲ. ಅಂದ್ರೆ ನಮ್ದು ಬಿಸಿ ಊಟ ಶುರುವಾಗಿದೆ. ಈವನ್ ನನ್ನ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವ ಏಜೆಂಟ್ಗಳು ನನ್ನ ಸ್ಟೂಡೆಂಟ್ ಇದ್ರು, ಅವನ ಹೆಸರು ಮರ್ತೋಯ್ತು ಈಗ, ಬಂದಿದ್ದ ಅವನು 1,000 ರೂಪಾಯಿ ಕೊಟ್ಟಿದ್ದ, ಅವನನ್ನು ಸ್ಟೇಜಿಗೆ ಕರೆದಿ ನಮ್ಮ ಹೆಮ್ಮೆಯ ಸ್ಟೂಡೆಂಟ್ ಹೇಳಿ ಆ ರೀತಿ ರೆಕಗ್ನಿಷನ್ ತುಂಬಾ ಮಾಡಿದ್ದೆ. ಸೆಂಡ್ ಆಫ್ ಟೈಮ್ ಅಲ್ಲಿ ಎಲ್ಲ ಪೊಲೀಸ್ ಒಬ್ಳು ಇದ್ಲು ನನ್ನ ಸ್ಟೂಡೆಂಟ್, ಅವರನ್ನೆಲ್ಲ ಕರೆದು ಮಕ್ಕಳಿಗೆ ಒಂದು ಮಾಡೆಲ್ ಆಗಿ ತೋರಿಸಿದ್ದೆ. ಇಂತ ನಂಗೆ ಕೂಡಿದಂತ ಒಂದು ಕೆಲವು ಶಾಲೆಯ ಉತ್ಕರ್ಷಕ್ಕೆ ಬೇಕಾದ ಎಣಿಸಿದ್ದು, ಅದ ಎಷ್ಟಾಗಿದೆ ಅಂತ ನಂಗೆ ಗೊತ್ತಿಲ್ಲ, ಮಕ್ಕಳೇ ಹೇಳ್ಬೇಕು ಅಂತದೆಲ್ಲ ಮಾಡಿದ್ದೇನೆ. ಒಬ್ರು ಯಾರು ಅಂತ ನೋಡ. ನಮಸ್ತೆ ಸರ್. ಗೊತ್ತಾಯ್ತು ಮೇಡಮ್, ಗೊತ್ತಾಗ್ತದೆ ಈಗ. ಇವರು ಮುಖ ತೋರಿಸಿದ್ರೆ ಗೊತ್ತಾಗ್ತದೆ, ಮುಖ ಇಲ್ಲ, ಇವರು ವಾಯ್ಸಲ್ಲೇ ಕಂಡಿಡ್ಬೇಕಲ್ಲ ಸರ್. ನಿಮಗೆ ಹೌದು, ಕಲಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಸ್ವಾಗತ. ಇವರು ಗಾಯಕರು, ಇವರು ವಾಯ್ಸ್ ನೀವು ಕಂಡು ಹಿಡಿತೀರಿ ಖಂಡಿತ ಅಲ್ವಾ? ಒಂದು ಒಳ್ಳೆ ವ್ಯಕ್ತಿಯನ್ನು ನೀವು ಮಾಡ್ತಾ ಇದ್ದೀರಿ, ಹೆಮ್ಮೆ. ಯಾಕೆಂದ್ರೆ ಉಡುಪಿಯಲ್ಲಿ ಒಂದು ಬಹಳ ಹೆಸರಾಂತ ಒಂದು ಟೀಚರ್ ಅಂತ ಹೇಳಿದ್ರೆ ಅವರು ಪ್ರತಿಭಾ ಟೀಚರ್. ಅವರು ಎಲ್ಲಾ ಕ್ಷೇತ್ರದಲ್ಲಿ ಕೈ ಆಡಿಸಿದ ಕ್ಷೇತ್ರ ಇಲ್ಲ ಅವರು. ಹಾಗಾಗಿ ಅವರನ್ನು ನೀವು ಕರೆದೊಂದು ಉಡುಪಿ ಚಾನೆಲ್ಗೆ ಒಂದು ಹೆಮ್ಮೆ ಅದು. ಖಂಡಿತ ಅಂತ ಶ್ರೀಮಂತ ವ್ಯಕ್ತಿ ಅವರು. ಅವರು ಕಲಾ ಶ್ರೀಮಂತಕ್ಕೆ ಉಳ್ಳವರು. ಅವರು ಬರಲಿಕ್ಕೆ ಒಪ್ಪಿಕೊಂಡದೇ ಕಷ್ಟದಲ್ಲಿ. ಅದೇ ಬಾರಿ ಅಷ್ಟೇ, ನೀವು ಅವರನ್ನು ಕಟ್ಟಿ ಹಾಕಿದ್ದು ಬಹಳ ವಿಶೇಷ. ನಾನು ಅವ್ರು ಬೆನ್ನು ಬಿಡದೆ ಅವ್ರು ಕರ್ಕೋಬಹುದು. ಅದೇ ರಾಜೇಶ್ವರ ಕೆಲಸ, ಇದೇ ಕೆಲಸ. ಯಾಕಂದ್ರೆ ರಾಜೇಶ್ವರ ಅಂತ ಹುಡುಕಿ ಗಲ್ಲಿಗೆ ಹೋಗಿ ಹುಡ್ತಾ ಇದ್ದಾರೆ. ಅದು ನಿಜವಾದ ಒಂದು ಪ್ರೇರಣೆ. ನಮ್ಮ ಚೆಂಡೆ ಗಾಯನ, ನನ್ನ ಹಾಗೆ ಸ್ವಲ್ಪ ನಿಷ್ಠುರವಾದಿ, ಇದ್ದದನ್ನಿದ್ದಾಗೆ ಹೇಳುವವ, ಆದ್ರೆ ಎಲ್ಲರಿಗೂ ಸಪೋರ್ಟ್ ಮಾಡುವವ. ಯಾವುದು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಒಂದು ಕೆಳಗೆ ಬಟ್ಟೆ ಬಿದ್ರು ತಕೊಂಡೋಗಿ ಕೊಡುವವ ಅಂತ ಒಂದು ಶಿಷ್ಯ ನಂದು. ಟೀಚರು ಎಷ್ಟು ಪ್ರತಿಭೆ ಉಂಟು ಹೇಳ್ತಾರೆ, ಅದಕ್ಕಿಂತ ಹೆಚ್ಚು ಅವನಿಗುಂಟು. ಅದು ಖಂಡಿತ. ನಿಮ್ಮ ಬಗ್ಗೆ ಬಹಳ ಮಾಹಿತಿ ಅವರೇ ನೀಡಿದ್ದು ನಮಗೆ ಇವತ್ತು ಇಲ್ಲಿ ಕೂತ್ಕೊಳ್ಳಿ. ಎಲ್ಲ ಬಿಟ್ಟು ಅವನ ಮಗಳ ಮದುವೆಯಲ್ಲಿ ಸಹ ನನ್ನ ಬಿಡ್ಲಿಲ್ಲ. ಡ್ಯಾನ್ಸ್ ಇವತ್ತು ಮಾಡ್ಲೇಬೇಕು ನೀವು ಅಂತ ಹೇಳಿ ಹುಚ್ಚು ಕಟ್ಟಿಸ್ತಾನೆ ನನ್ನ ತುಂಬಾ. ಮತ್ತೆ ಹೇಳಿ ಸರ್, ಮೇಡಮ್ ಬಗ್ಗೆ ಒಂದೆರಡು ಮಾತು. ಹಾಗಾಗಿ ಟೀಚರ್ ನೀವು ಕರೆದು ಕೂತ್ಕೊಳಿಸಿದ ಪೀಠಕ್ಕೆ ಒಂದು ಗೌರವ. ನಿಮ್ಗೆ ಅದು ಒಳ್ಳೆ ಹೆಸರು ಬರ್ತದೆ ಇನ್ನೂ ಸಹ. ಯಾಕಂದ್ರೆ ನೀವು ರಾಜೇಶ್ವರರಾಗಿ ನೀವು ಒಂದು ಕಲಾವಿದರಾಗಿ ಇದ್ದುಕೊಂಡು ಯಾವ ಒಂದು ಹೊಟ್ಟೆ ಕಿಚ್ಚಿಲ್ಲದೆ ಎಲ್ಲರೂ ನನ್ನ ಹಾಗೆ ಎಲ್ಲರೂ ಅಂತ. ಇವರು ಹಿರಿಯರು, ಇವರು ಆಶೀರ್ವಾದ ಬೇಕಲ್ಲ ಸರ್ ಅಲ್ಲ? ಇದು ಆಶೀರ್ವಾದ ಬೇಕೆ. ಯಾಕೆ ಎಷ್ಟೋ ನೃತ್ಯ ಗುರುಗಳಿಗೆ, ನೃತ್ಯ ವಿದ್ಯಾರ್ಥಿಗಳಿಗೆ ಅವರ ಒಂದು ಮಾಹಿತಿ ಬೇಕು. ಹೌದು, ಈಗೆಲ್ಲ ಕುಕ್ಕಳಿ ಒಂದು ಅಲ್ಗಡಿಸಿದ್ರೆ ಒಂದು ಡ್ಯಾನ್ಸ್ ಆಗ್ತದೆ. ನೋ, ಅಲ್ಲ. ಹೌದು, ಅದು ಯಾಕೆಂದ್ರೆ ಅವರನ್ನು ನೋಡಿ ಕಲಿಬೇಕು. ಅವರು ಕಾವಲಿ ಅರ್ಥದಲ್ಲಿ ಒಂದು ನಿಮ್ಮ ಇವತ್ತು ಭರತನಾಟ್ಯ ಅಂತ ಹೇಳಿದ್ರೆ ಅದು ಪದ್ಮಾ ಸುಬ್ರಹ್ಮಣ್ಯನ್ ನಂಬರ್ 1 ಲೀಡಿಂಗ್. ಅದೇ ರೀತಿಯಲ್ಲಿ ಹೋಗ್ತಾರ ಅವರು. ಯಾಕಂದ್ರೆ ಅಭಿನಯ, ನಾನು ನಿಮ್ಗೆ ಕೆಲವು ಪಟ ಕಳಿಸಿದೆ ಅವರದ್ದು, ನೋಡ್ಬೋದು ನೀವು. ಹೌದು. ನವರಸಗಳು ಉಳ್ಳಂತ ಒಂದು ಮುಖದಲ್ಲಿ ಎಷ್ಟು ಭಾವನೆ ತೋರಿಸ್ಬೋದು ಅಂತ ಹೇಳಿದ್ರೆ ಅವರನ್ನು ನೋಡಿ. ಹೆಜ್ಜೆ ಹಾಕಿದ್ರೆ, ಶಬ್ದ ಮಾಡಿದ್ರೆ ಭರತನಾಟ್ಯ ಆಗುದಿಲ್ಲ. ಅದು ಭರತನಾಟ್ಯ ಮಾಡ್ಬೇಕಾದ್ರೆ ಆ ಪದ್ಯಗಳಿಗೆ ಬೇಕಾದ ರಸಗಳು ಏನುಂಟು, ಆ ಪದ್ಯದ ಅರ್ಥ ಎಂತದ್ದು, ಮೀನಿಂಗ್ ಎಂತದ್ದು, ಅದು ಕಣ್ಣಲ್ಲಿ, ಬಾಯಲ್ಲಿ, ಕೈಯಲ್ಲಿ ಎಲ್ಲ ಬರ್ಬೇಕು. ಅದು ಮಾಡೋ ಶಕ್ತಿ ಇದ್ರೆ ಅದು ಪ್ರತಿಭಾ ಸಾಮಗ್ರಿಗೆ ಮಾತ್ರ. ಹಾಗಾಗಿ ನೀವು ನನಗೆ ಬಹಳ ಹೆಮ್ಮೆ. ನಾನು ಅವರ ಶಿಷ್ಯ ಅಂತ ಹೇಳಲಿಕ್ಕೆ ಭಯಂಕರ ನಂಗೆ ಹೆಮ್ಮೆ ಆಗ್ತಾ ಉಂಟು. ಮತ್ತೆ ನಾನು ಹೇಳುದಲ್ಲ, ಅವ್ರದ್ದು ಒಂದು ವಿಶೇಷ ಅಂತ ಹೇಳಿದ್ರೆ, ಅವರು ರಾಜ್ಯಾಂಗಣದಲ್ಲಿ ಪ್ರಥಮ ಕುರ್ಚಿ ಅವರಿಗೆ ಎದುರು ಸಾಲಿನಲ್ಲಿ ಕುರ್ಚಿಕೊಂಡು ಮೊಬೈಲ್ ಹಿಡ್ಕೊಂಡು ಅದು ಚಿತ್ರೀಕರಣ ಮಾಡುದು ಇರ್ಲಿ, ಅದನ್ನು ನೋಡುದಿರ್ಲಿ, ಆಸ್ವಾದನೆ ಮಾಡುದಿರ್ಲಿ, ಕೇಳುದಿರ್ಲಿ, ನಿದ್ರೆ ಮಾಡ್ಕೊಂಡಾದ್ರೆ ಆಟ ನೋಡ್ತಾರ ಅವ್ರು ಕೇಳುದು. ಅವ್ರ ಯಕ್ಷಗಾನ ನೋಡುದಿಲ್ಲ, ಭಾರಿ ಕಷ್ಟ. ಅವ್ರು ಶ್ರವಣ ಮಾಡುದು, ಶ್ರವಣ ಭಯಂಕರ ವಿಶೇಷ ಅವ್ರಿಗೆ. ಹೌದು. ಮತ್ತೆ ನೋಡಿ ಸಾಕಾಗಿರ್ತದೆ. ದೇವಿ ಮತ್ತೆ ಪಟ್ಲ ನೋಡುದು ಬೇಕಾದಷ್ಟು ನೋಡ್ತಾರ ಅವ್ರು. ಆದ್ರೆ ಅಲ್ಲಿ ನವರಸಗಳನ್ನು ನೋಡ್ತಾರ, ಪದ್ಯಗಳಲ್ಲಿ ಕೇಳ್ತಾರ ಅವ್ರು. ಇದು ಇತ್ತೀಚೆಗೆ ಅಂಬಲ್ ಬಡಿಲ್ಲದ ಆಟ ನೋಡಿದ್ನ ನಾನು, ನಿದ್ರೆ ಮಾಡ್ತಿದ್ರು ಪಾಪ ಕಷ್ಟದಲ್ಲಿ. ಆದ್ರೂ ಮಂಡ್ಯಾಲ್ ಕಟ್ತು ಉಂಟು, ಮಂಡ್ಯಾಲ್ ಕಟ್ತದೆ, ಕಣ್ಣಲ್ಲಿ ಕಟ್ತದೆ.
ನನ್ಗೆ ಆಶ್ಚರ್ಯ ಆಯ್ತು, ಇಂಥ ಒಂದು ವ್ಯಕ್ತಿ ಮಾಡ್ರಿ ಯಾರಿಗಾದ್ರೂ ಈ ಪ್ರಾಯದಲ್ಲಿ 70 ವರ್ಷ ನಂಗೆ ಗೊತ್ತಿದೆ, ಹೇಳ್ಬಾರ್ದು ಪ್ರಾಯ, ಈ ಪ್ರಾಯದಲ್ಲಿ ಈ ನಮ್ಮ ನೀವು ಗಂಡ ಹೆಂಡ್ರಿ 2 ಜನ ಮನ್ಮಥ ಜೋಡಿ ಅದು. ಹೌದೌದು, ಆದರ್ಶ ದಂಪತಿಗಳು, ಮನ್ಮಥ ಜೋಡಿ. ಆಗ್ಲಿ ಸರ್, ಬಹಳ ಬಹಳ ಖುಷಿ ಆಯ್ತು ತಮ್ಮಲ್ಲಿ. ಹೌದು ಸರ್, ಅವ್ರ ದಿಸಿ ತೆಗಿಬೇಕಾ ಸರ್ ಅವರಿಗೆ? ಹೌದು ಹೌದು ಸರ್, ಹೌದು ಸರ್, ಅವ್ರ ದಿಸಿ ತೆಗಿಬೇಕು, ಇದ್ರ ಎಲ್ರು ಕಣ್ಣಾಗ್ತಾರೆ ಅವರಿಗೆ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿ ಮೇಡಮ್ ತಮ್ಮ ಇದರ ಬಗ್ಗೆ ಹೇಳ್ತಿದ್ವಿ ತಾವು, ಅಲ್ಲ ಕೊನೆ ಅದು ಶಾಲೆಯಲ್ಲಿ ಕೊನೆಯ ದಿನಗಳು ಅಂದ್ರೆ ರಿಟೈರ್ಡ್ ಆಗುವ ಸಮಯದ್ದು. ರಿಟೈರ್ಡ್ ಆಗುವಾಗದೇ ಮುಗಿಯಿತು. ಆಮೇಲೆ ನನ್ನೊಟ್ಟಿಗೆ ಇನ್ನೊಂದು ಟೀಚರ್ ರಿಟೈರ್ ಆದ್ರು. ಹಾಗಾಗಿ ನಾವಿಬ್ರು ಒಳ್ಳೆಯ ಒಂದು ಊಟ ಹಾಕಿಸಿದೆವು. KKP ಇವರು, ಶಾಂತಾರಾಮ್ ಸರ್ ಅವರೆಲ್ಲ ಬಂದಿದ್ರು. ಒಳ್ಳೆ ರೀತಿಯಲ್ಲಿ ಆಯ್ತು. ಆಮೇಲೆ ಎಲ್ಲ ಈಗ ಕಮ್ಮಿ ಆಗಿದೆ ಅದೆಲ್ಲ. ತುಂಬಾ ಫಂಕ್ಷನ್ಗಳು ಆ ಶಾಲೆಯಲ್ಲಿ ತುಂಬಾ, ಯಾರು ಬಂದ್ರು ಫಂಕ್ಷನ್ ಆಗ್ತಿತ್ತು. ಯಾಕಂದ್ರೆ ಅಕಾಡೆಮಿಗೆ ನಮ್ದೊಂದು ಹೆಮ್ಮೆಯ ಶಾಲೆ. MJC ಎಲ್ಲ ಬಿಟ್ರೆ ಪೆರಡೂರೆಲ್ಲ ದೂರ ಅಲ್ವಾ, ನಮ್ದು ಸಿಟಿಯಲ್ಲಿ ಇರುವ ಶಾಲೆ. ಹಾಗಾಗಿ ಅವ್ರು ಕೆಲಸ ಕೊಟ್ಟದಕ್ಕೆ ನಾನು ಸ್ವಲ್ಪ ಆದ್ರೂ ನ್ಯಾಯ ಒದಗಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಂಥ ಮಕ್ಕಳೆಲ್ಲ ಇರುವಾಗ ನಮ್ಗೇನು ತುಂಬಾ ಕಷ್ಟ ಆಗ್ಲಿಲ್ಲ. ಈಗ ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ಟ್ಯಾಲೆಂಟ್ ಇದ್ರೆ ನಾವು ಬೆಳೆಸ್ಲಿಕ್ಕೆ ಏನು ಕಷ್ಟ ಆಗುದಿಲ್ಲ. ಇಲ್ಲದೇ ಇರುವವರನ್ನು ಬೆಳೆಸೋದು ಕಷ್ಟ. ಆದ್ರೆ ಆ ಸಾಧನೆ ಸ್ವಲ್ಪ ಮಟ್ಟಿಗೆ ನಾನು ಮಾಡಿದ್ದೇನೆ. ಶಾಲೆಯಲ್ಲಿ ಪಾಪ ಏನು ಗೊತ್ತಿಲ್ಲದ ಮಕ್ಕಳು, ಅದು ನಂದು ಭರತನಾಟ್ಯ ಬೇಸ್ಡ್, ಆದ್ರೆ ಅವರಿಗೋಸ್ಕರ ನಾನು ಅದನ್ನು ಸ್ವಲ್ಪ ಲೈಟರ್ ಸೈಡ್ ಮಾಡಿ ಎಲ್ಲಾ ಪದ್ಯಗಳಿಗೆ, ಈವನ್ ನಾವು ವಾದಿರಾಜ ಜಯಂತಿಗೆ ನಮ್ಮ ಜಯರಾಮ್ ಮಾಸ್ಟರ್ ಇದ್ರು, ಅವರು ಬಂದು ಇದೊಂದು ಆಗ್ಲೇಬೇಕು ಅಂತ ಹೇಳಿ ಸೋದೆ ಸ್ವಾಮಿಗಳು, ಹಳೆ ಹಿಂದಿನ ಸ್ವಾಮಿಗಳು ಬಂದು ನಾವೊಂದು ರೂಪಕವೇ ಮಾಡಿದ್ದೆವು. ಅದಕ್ಕೆ ಬಹಳ ಚೆನ್ನಾಗಿತ್ತು. ಅದನ್ನು ಆಮೇಲೆ ಉಡುಪಿಯಲ್ಲಿ ಸಹ ಅವರು ಮಾಡಿಸಿದ್ರು. ಇಂಥ ಅನೇಕ, ಮತ್ತೆ ಪ್ರತಿಭಾ ಕಾರಂಜಿಗೆ ಆಗ ವಿಜೇಂದ್ರ ಹೇಳಿದಾಗ ಎಲ್ಲ ಕಡೆ ನಮ್ಗೆ ಪ್ರೈಸ್, ಮತ್ತೆ ತುಂಬಾ ಕಡೆಗೆ ನನ್ನನ್ನು ಕರೀತಿದ್ರು ಜಡ್ಜ್ ಆಗಿ ಅದಕ್ಕೆ ಇದಕ್ಕೆಲ್ಲ. ಮತ್ತು ಡಾನ್ಸ್ ಎಕ್ಸಾಮಿಗೆ ಸಹ ನಾನು ಹೋಗಿದ್ದೆ. ನನ್ನ 71 ಅಲ್ಲಿ ವಿದ್ವತ್ ಆಗಿತ್ತು, 2nd ರ್ಯಾಂಕ್ ಬಂದಿತ್ತು. ನಮ್ಗೆಲ್ಲ ಎಕ್ಸಾಮ್ ಬೆಂಗಳೂರಲ್ಲೇ ಆದದ್ದು, ಆಗೆಲ್ಲ ಲೋಕಲ್ ಎಕ್ಸಾಮ್ಗಳು ಇರಲಿಲ್ಲ. ಹಾಗಾಗಿ ಅದು ಸಹ ಒಳ್ಳೆ ರೀತಿಯಲ್ಲಿ ಬಂತು. ಚಂದ ಮಾಡ್ತಿದ್ದೆ ಅಂತ ಹೇಳ್ತಿದ್ರು, ಅದು ಗೊತ್ತಿಲ್ಲ ನಂಗೆ. ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು. ಪ್ರಶಸ್ತಿ ಪುರಸ್ಕಾರ ನಾವು ದೇವ್ರ ದಯದಲ್ಲಿ ಗಂಡ ಹೆಂಡತಿ ನಿನ್ನೆ ಅವ್ರು ಹೇಳಿದ್ಮೇಲೆ ಯಾವ್ದಾ ಎಲ್ಲ ಫೋಟೋ ಎಲ್ಲವನ್ನು ಕಳಿಸಿ ಬಿಟ್ಟಿದ್ರೆ ನೀವೇ ಆರಿಸಿಕೊಳ್ಳಿ ಅಂತ. ಅದೆಲ್ಲ ಆಲ್ಬಮ್ ಅಲ್ಲೇ ಇರುವುದು, ನಾವೆಲ್ಲ ಸಂಗ್ರಹ ಮಾಡ್ಲೇ ಇಲ್ಲ. ನಮ್ಮ ಉದ್ಯಾವರ ಮಾಧವಾಚಾರ್ಯನ ನಾನು ತುಂಬಾ ಬೆಳೆದಿದ್ದೇನೆ, ಅದನ್ನೊಂದು ಹೇಳಿಕೆ ಮರ್ತೋಯ್ತಾಗ. ಪುತ್ತಿಗೆ ಸ್ವಾಮಿಗಳು ಹಾಗೆ ಅವರ ವೇದ ಕಲಿಯುವ ಮಕ್ಕಳಿಗೆ ನನ್ನ ಹತ್ರ ಅಲ್ಲಿ ಒಂದು 4 ತಿಂಗಳು ಕ್ಲಾಸ್ ಮಾಡಿಸಿ, ಆಮೇಲೆ ಆನಂದ ಮುಕುಂದ ಅಂತ ಒಂದು ಒಳ್ಳೆಯ ಮಧ್ವಾಚಾರ್ಯರ ಕಾರ್ಯಕ್ರಮ ಮಾಡಿ ಒಂದು 10-15 ಕಡೆ ಅದನ್ನು ಪ್ರೋಗ್ರಾಮ್ ಆಗಿದೆ. ಹುಡುಗರು ಮತ್ತೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಸೇರಿ, ನನ್ನ ಗಂಡನೇ ಅದರಲ್ಲಿ ಮಧ್ವಾಚಾರ್ಯರ ರೋಲ್ ಮಾಡಿದ್ದು. ಆಮೇಲೆ ಉಡುಪಿ ವಾಸುದೇವ ಭಟ್ರದ್ದು ಯೇಸು ಕ್ರಿಸ್ತ ಅಂತ ಒಂದು ದೊಡ್ಡ ರೂಪಕವನ್ನು ನಾವು ಮಾಡಿತ್ತು. ರವಿ ಭಟ್, ವಿನಯ ಪ್ರಸಾದ್ನ ತಮ್ಮ, ಅವನು ಅದರಲ್ಲಿ ಯೇಸು ಕ್ರಿಸ್ತ ಆಗಿದ್ದ. ನನ್ನ ಗಂಡ ಜೋಸೆಫ್ ಆಗಿದ್ರು. ಅದು ರೀತಿಯ ಒಂದು ಬ್ಯಾಲೆ ಮಾಡಿ ನಾವು ತುಂಬಾ ಕಡೆ ಎಲ್ಲ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಮಾಡಿದ್ದೇವೆ. ಉದ್ಯಾವರ ಮಾಧವಾಚಾರ್ಯ ಹಲವು, ನನ್ನ ಶಾಲೆಯೊಟ್ಟಿಗೆ ನಾನು ಫೇಮಸ್ ಆದದ್ದು ಉದ್ಯಾವರ ಮಾಧವಾಚಾರ್ಯರ ಸಮೂಹ ನೃತ್ಯ ಪ್ರದರ್ಶನ ಮೂಲಕ. ಅವರೊಂದು ತರದ ಬಹಳ ಚೆನ್ನಾದ ವೈಭವೋಪೇತವಾದ ರೂಪಗಳನ್ನು ತಯಾರಿಸ್ತಿದ್ರು. ಸುಮಾರು 20ಕ್ಕಿಂತಲೂ ಹೆಚ್ಚು ರೂಪಕ ನಾನೇ ಅದಕ್ಕೆ ಡಾನ್ಸ್ ಡೈರೆಕ್ಷನ್ ಮಾಡಿದ್ದು. ತುಂಬಾ ಕಡೆಗಳಲ್ಲೇ ಆಗಿದೆ. ತುಂಬಾ ಮಕ್ಕಳನ್ನ ನಾವು ಒಟ್ಟು ಸೇರಿಸಿ, ಈವನ್ ಪುತ್ತಿಗೆ ಸ್ವಾಮಿಗಳ ಗೀತಾ ಮಂದಿರದ ಉದ್ಘಾಟನೆಗೂ ಆ ಮೆಟ್ಲ ಮೇಲೆ ನಾವು ಡ್ಯಾನ್ಸ್ ಮಾಡಿದ್ದೇವೆ. ನನ್ನ ಗಂಡ ಕೃಷ್ಣ ಹಾಗೆ ತುದಿಗೆಲ್ಲ ಹೋಗಿ ನಿಂತು, ಅವಳದು ಅದೇ ಹೇಳಿದಲ್ಲ ವೈಭವೋಪೇತ ಡಾನ್ಸಿಂಗ್. ಹಾಗಾಗಿ ಅವರನ್ನು ಈ ತಂಪು ಹೊತ್ತಿನಲ್ಲಿ ಅವರ ಮಿಸ್ಸೆಸ್ ನಮಗೆಲ್ಲ ತಿಂಡಿ ಸಪ್ಲೈ ಮಾಡೋದಲ್ಲ ಅವರನ್ನು ನಾನು ನೆನೀತೇನೆ. ಪುತ್ತಿಗೆ ಸ್ವಾಮಿಗಳಿಗೆ ಏನಾದರೂ ನಾವು ಒಂದು ಸಹಾಯ ಮಾಡಬೇಕು ಅಂತ ಉಂಟು. ಯಾಕಂದ್ರೆ ಅಷ್ಟು ನಾವು ಅವರಿಂದ ಪಡ್ಕೊಂಡಿದ್ದೇವೆ, ಹೆಸರು ಎಲ್ಲ ಪಡ್ಕೊಂಡಿದ್ದೇವೆ. ಹಾಗಾಗಿ ನನ್ನ ಗಂಡ ಪರ್ಯಾಯದ ಕಮಿಟಿಯಲ್ಲಿ ನಾವಿಬ್ಬರು ಇದ್ದೇವೆ. ಅದು ನಮ್ಮ ಕಿಂಚಿತ್ ಸೇವೆ, ನಾವೇನು ಹಣ ಗಿಣ ಎಲ್ಲ ಕೊಟ್ಟು ಮಾಡಲಿಲ್ಲ, ಅದು ಮಾಡ್ತೇವೆ. ಹಾಗಾಗಿ ಉಡುಪಿಯಲ್ಲಿ ನಾನು ಬೆಳೆದದ್ದು ತುಂಬಾ ಕಡೆ ಆಯುರ್ವೇದಿಕ್ ಕಾಲೇಜಲ್ಲಿ ಎಲ್ಲ ಮಾಧವಾಚಾರ್ಯ ಕರ್ಕೊಂಡೋಗಿ ಗೀತಾ ಗೋವಿಂದ ಎಲ್ಲ ಮಾಡಿಸಿದ್ದಾರೆ. ಹೀಗೆ ಅವರ ಮೂಲಕವೂ ನಾನು ತುಂಬಾ, ಮತ್ತೆ ಇದೇ ದರಾ ಬೇಂದ್ರೆ ಅವರದ್ದು ಅಂಬಿಕಾ ತನೆಯದ್ರ ಒಂದು ರೂಪಕವನ್ನು ಮಾಡಿತ್ತು. ಅದನ್ನು ನಾನು ಸುಬ್ರಹ್ಮಣ್ಯದಲ್ಲೂ ಮಾಡಿಸಿದ್ದೇವೆ ನಾವು. ಅದು
ಹೀಗೆ ತುಂಬಾ ಹೇಳಿಕೋದ್ರೆ ಅದೆಲ್ಲ ತುಂಬಾ ಉಂಟು. ನಾನು ನಾಟಕಕ್ಕೂ ಹೋಗ್ತೇನೆ, ಕೆಲವು ನಾಟಕಗಳಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಅಭಿನಯ ಯೂತ್ ಫೆಸ್ಟಿವಲ್ ಎಲ್ಲ ಹೋಗಿದ್ದೇವೆ. ಆದ್ರೆ ಈಗ ಸಹ ಪ್ರದೀಪ್ ಗಾಣಿಕ ಕರೀತಾನೆ, ಬನ್ನಿ ಬನ್ನಿ ಗುರುರಾಜ್ ಮಾರ್ಪಡಿ ಎಲ್ಲ, ಇನ್ನು ಬೇಡ ನಂಗೆ ನಾಟಕ ಅಂತ ಹೇಳಿದ್ದೆ. ಎಲ್ಲರಲ್ಲಿ ಕಾಲಿಡ್ಲಿಕ್ಕೆ ಆಗುದಿಲ್ಲ, ಟ್ರಯಲ್ಗೆಲ್ಲ ಹೋಗ್ಬೇಕು. ಆದ್ರೆ ನಾಟಕ ಕಂಪಲ್ಸರಿ ಇಬ್ರು ನಾವು ಮಾಡ್ತೀರಿ. ಅದೇ ಕೊನೆಯದಾಗಿ ವೀಕ್ಷಕರಿಗೆ 2 ಮಾತು ಹೇಳ್ಬೇಕಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಎಲ್ಲರೂ ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ಸ್ಟೂಡೆಂಟ್ಸನ್ನು ಕಲಾಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿ. ಸಾಹಿತ್ಯವೂ ಆಗ್ಬೋದು, ಕಲೆಯೂ ಆಗ್ಬೋದು, ಯಾವ ಕಲೆಯೂ ಆಗ್ಬೋದು. ಇದು ಯಾಕೆ ನಾನು ಹೇಳಿದಂದರೆ ಅದನ್ನು ಪ್ರದರ್ಶನವೇ ಮಾಡಬೇಕು ಅಂತಿಲ್ಲ. ಇದು ನಿಮ್ಮ ಒಂದು ಆತ್ಮತೃಪ್ತಿಗೆ, ನಿಮ್ಮ ಒಂದು ಆತ್ಮ ಸಂತೃಪ್ತಿ ಅಂತ ಇರ್ತದಲ್ಲ, ಅದು ಈಗ ಗೊತ್ತಾಗೋದಿಲ್ಲ. ಹೆವಿ ವರ್ಕ್ ಮಾಡಿ ಬರ್ತಿರಲ್ಲ, ನನ್ನ ಮಗನೇ ಎಕ್ಸಾಂಪಲ್, ಮೃದಂಗ ಬಾರಿಸ್ತಾನೆ, ಮನೆಗೆ ಬಂದು ಅವನಿಗೆ ರಿಲೀಫ್ ಸಿಗ್ತದಂತೆ. ಅವನು CA ಅಲ್ಲಿ ಫಸ್ಟ್ ಅಟೆಂಪ್ಟಿಗೆ ಪಾಸ್ ಆಗಲಿಲ್ಲ. ಆಗ ನಾನು ಮೃದಂಗ ಎಲ್ಲ ಪ್ರಾಕ್ಟೀಸ್ ಮಾಡಬೇಡ ಅಂತ ಹೇಳ್ತಿದ್ದೆ ಅವನಿಗೆ, ನೀನು ಕಾನ್ಸಂಟ್ರೇಷನ್ ಮಾಡು. ಈಗಿನಷ್ಟು ಇದಿರಲಿಲ್ಲ, ಮೊದಲು ಕಷ್ಟ ಇತ್ತು ಸ್ವಲ್ಪ, ಆರ್ಟಿಕಲ್ಶಿಪ್ ಮಾಡಿ ಆದ್ಮೇಲೆಲ್ಲ ಪರೀಕ್ಷೆ ಬರೀಬೇಕಲ್ವಾ. ಆಗ ಅವನು ಹೇಳ್ತಿದ್ದೆ, ಇಲ್ಲಮ್ಮ ಮೃದಂಗ ಬಾರಿಸಿ ನಾನು ಸ್ವಲ್ಪ ನನಗೆ ಮೈಂಡ್ ರಿಲೀಫ್ ಆಗ್ತದೆ. ಇದು ನಾವು ಕಂಡ ಸತ್ಯ. ನಮ್ಗೆ ಏನು ಕಷ್ಟ ಇದ್ರು ಒಂದು ಸಂಗೀತ ಕೇಳಿದಾಗ ಎಷ್ಟು ಖುಷಿ ಆಗ್ತದೆ, ಅದು ನೀವು ಕಲಿತು ಕೇಳಿದ್ರೆ ಇನ್ನೂ ನಿಮ್ಗೆ ಖುಷಿ ಆಗ್ತದೆ. ಈಗ ನಂಗೆ ಯಕ್ಷಗಾನಕ್ಕೆ ಹೋದ್ರೆ, ಯಕ್ಷಗಾನದಲ್ಲಿ ನಂಗೆ ಪುರಾಣದ ಕಥೆ ಎಲ್ಲ ಅಷ್ಟು ಗೊತ್ತಿಲ್ಲ, ಆದ್ರೆ ಆ ಸಂಗೀತ ನಾನು ಕೂಡಲೇ ಭಾಗವತರಿಗೆ ಮೆಸೇಜ್ ಕಳಿಸ್ತೇನೆ, ಈ ರಾಗ ಒಳ್ಳೆದಾಗಿದೆ, ಈ ಕುಣಿತ ಲಾಯ್ಕ್ ಆಗಿದೆ. ವಾಸ್ತವ ರಂಗಭಟ್ಟನಿಗೆ ಅಥವಾ ಯಾರಿಗಾದ್ರೂ ಅರ್ಥಧಾರಿಗಳಿಗೆ ನಾನು ಕಳಿಸ್ತೇನೆ, ಉಮಾಕಾಂತ್ ಭಟ್ರಿಗೆ. ಅವ್ರು ಹೇಳ್ತಾನೆ, ಪ್ರತಿಭಕ್ಕ ನೀವಿದ್ರೆ ಸ್ವಲ್ಪ ಹೊಸ್ತು ತಯಾರಿ ಮಾಡಿ ಬರ್ಬೇಕಾಗ್ತದೆ. ಅಷ್ಟು ಕಾಳಜಿ ಉಂಟು ಅವರಿಗೆ ಸಹ. ಹಾಗಾಗಿ ನಿಮ್ಗೆ ಕೂಡ ಈ ಸಂತೋಷ, ನಿಮ್ಮ ಸಣ್ಣ ಪ್ರಾಯದಲ್ಲಿದ್ರು ನನ್ನ ಹಾಗೆ ಈಗಾಗುವಾಗ ನಾವು ಯಾಕೆ ಈಗಲೂ ಹೋಗ್ತೇವೆ? ನಮ್ಗೆ ಅದರಿಂದ ಕೆಲವೊಮ್ಮೆ ನನಗೆ ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಯಾವ್ದು ನೆನಪಾಗುದಿಲ್ಲ. ನಾನೆಲ್ಲ ವರ್ಕ್ಶಾಪಿಗೆ ಮಂಗಳೂರಲ್ಲಿ ರಾಧಿಕಾ ಶೆಟ್ಟಿ, ನೀವು ಮುಂದೆ ಕೂತ್ಕೊಂಡು ನೋಡ್ತಿರಲ್ಲ ಮೇಡಮ್ ಪ್ರತಿ ಕಾರ್ಯಕ್ರಮ ಮೊದಲ ಸಾಲಿನಲ್ಲಿ. ಅದು ಯಾಕೆಂದ್ರೆ ನಂಗೆ ಹಿಂದೆ ಕೂತ್ರೆ ನಂಗೆ ರ್ಯಾಪರ್ ಸಿಕ್ಕುದಿಲ್ಲ, ನಂಗೆ ಆರ್ಟಿಸ್ಟ್ ಮತ್ತೆ ನನ್ನ ನೋಡ್ಬೇಕು. ಅವ್ರು ಹೇಳ್ತಾರೆ, ನೀವು ಮೊನ್ನೆ ಒಬ್ಬ ಚಂದನ್ ಕುಮಾರ್ ಅಂತ ಫ್ಲೂಟಿಗೆ ಹೋಗೋ, ನೀವು ಡಾನ್ಸ್ ಮಾಡ್ತಾ ಇದ್ರಿ ನನ್ನ ಜಾವಳಿಗೆ ಅಂತ ಹೇಳ್ತಿದ್ದೆ. ಯಾಕಂದ್ರೆ ಆಟೋಮ್ಯಾಟಿಕ್ ಆಗಿ ನಾವು ಡಾನ್ಸ್ ಅಲ್ಲ, ಮುಖದಲ್ಲಿ ಎಕ್ಸ್ಪ್ರೆಷನ್ ಬರ್ತದಲ್ಲ, ಹಾಳಾದ್ರೂ ಬರ್ತದೆ, ಅದು ಉಂಟು ನಮ್ಮ ಹತ್ರ. ಚಿನ್ಮಯ ಕೇಳ್ತಾನೆ, ಅದು ಯಾಕೆ ಸರಿಯಾಗ್ಲಿಲ್ಲ, ನೀವು ಸ್ವಲ್ಪ ಹೀಗೆ ಮಾಡಿದ್ರಿ ಅಂತ. ಇಲ್ಲ ಮಾರೆಯ, ನಾನ್ ಮಾಡ್ಲಿಕ್ಕೆ ಇಲ್ವಾ, ಹಾಗಾದ್ರೆ ಮುಖ ಎಂತ ಮಾಡುದು? ಹೇಳ್ತಾರಲ್ಲ ಮನಸ್ಸಿನ ಕನ್ನಡಿ ಅಂತ ಹೇಳ್ಕೊಂಡು. ಹಾಗಾಗಿ ಎಲ್ಲ ಪ್ರೋಗ್ರಾಮ್ ನೀವು ತೊಡಗಿಸ್ಕೊಳ್ಬೇಕು. ಅದಕ್ಕೆ ನೀವು ಕಲ್ತ್ರೆ ಲಾಯ್ಕ್. ಯಾಕಂದ್ರೆ ಬರೀ ಉತ್ತಮ ಪ್ರೇಕ್ಷಕರಾಗಬಹುದು, ಕಲ್ತ್ರೆ ಉತ್ತಮ ಪ್ರೇಕ್ಷಕರಾಗಲಿಕ್ಕೆ ಆಗ್ತದೆ. ಪ್ರೇಕ್ಷಕನಿಗೆ ಒಂದು ಸ್ಟ್ಯಾಂಡರ್ಡ್ ಉಂಟು. ಈಗ ನೋಡಿ, ಒಟ್ಟಾರೆ ಬರೋದಲ್ಲ, ನಾವೆಲ್ಲ ಮೊದಲೇ ಕೇಳ್ತೇವೆ, ಯಾರು ಆಕ್ಟರ್ಸ್, ಯಾರು ಆರ್ಟಿಸ್ಟ್ ಇದ್ದಾರೆ, ಯಾರು ಪಕ್ಕವಾದಿ ಇದ್ದಾರೆ, ಸಾಹಿತ್ಯ ಸಾಗೆ ಯಾರೆಲ್ಲ ಬರ್ತಾರೆ, ಅದೆಲ್ಲ ಉಂಟು ಈಗ, ಪ್ರೋಟೋಕಾಲ್ ತುಂಬಾ ಉಂಟು ಈಗ. ಹಾಗಾಗಿ ನಿಮ್ಗೆ ಅದು ಜಡ್ಜ್ ಮಾಡೋದಾಗೆ. ಯಾಕೆ ನಾನು ಮತ್ತೆ ವಿಮರ್ಶೆ ಅಂತ ಅಲ್ಲ, ನಮ್ಮೊಳಗೆ ಮಾತಾಡ್ಲಿಕ್ಕೆ ವಿಷಯ ಬೇಕಲ್ವಾ. ಹಾಗಾಗಿ ನೀವೆಲ್ಲ ತೊಡಗಿಸ್ಕೊಳ್ಳಿ. ತೊಡಗಿಸ್ಮೇಲೆ ಶ್ರದ್ಧೆ ಇಟ್ಟು ಮಾಡಿ. ಶಾಲೆ ಅಕಾಡೆಮಿ ಬೇರೆ, ಇದು ಬೇರೆ. ಅದಕ್ಕೆ ಬೇರೆ ಬೇರೆ ದೇವರು ನಮ್ಗೆ ದೊಡ್ಡ ಬ್ರೈನ್ ಕೊಟ್ಟಿದ್ದಾನೆ, ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ. ಏನು ತೊಂದರೆ ಆಗೋದಿಲ್ಲ. ಪೇರೆಂಟ್ಸಿಗೂ ಹೇಳಿ, ಒಂದು ಉತ್ತಮವಾದ ಸಂದೇಶ ನೀಡಿದ್ರಿ. ಎಲ್ಲರೂ ಒಂದು ಕಲಾಸಕ್ತಿ ಬೆಳೆಸಿಕೊಳ್ಳಿ ಅಂತ. ಅದೇ ರೀತಿ ತಮ್ಮ ಬಿಡುವಿನ ಸಮಯ ನಮ್ಮೊಂದಿಗೆ ಬಂದು ಕುಳಿತು, ಬರುದಿಲ್ಲ ಆದರೂ ಬಂದು ಕುಳಿತು ನಮ್ಮೊಂದಿಗೆ ನಾವು ಒತ್ತಾಯದಿಂದ ಕರೆಸಿ ನಿಮ್ಮ ಸಂದರ್ಶನ ಮಾಡಿದ ಒಂದು ಸೌಭಾಗ್ಯ ಮೇಡಮ್, ನಿಜವಾಗಿ. ಯಾಕಂದ್ರೆ ಬಹಳಷ್ಟು ತಮ್ಮ ತಿಳುವಳಿಕೆ ಬಹಳಷ್ಟಿದೆ, ಅದನ್ನ ಎಲ್ಲರಿಗೆ ತಿಳಿಯಪಡಿಸಬೇಕು ನಾವು. ಅದೇ ರೀತಿ ತಾವು ಹಿರಿಯರು, ಬಹಳ ಸಾಧಕರು, ಸಾಧನೆ ಮಾಡಿದಂಥ ಹಿರಿಯರನ್ನ ನಾವು ಎಲ್ಲರಿಗೂ ಪರಿಚಯಿಸೋಣ, ಅಂದ್ರೆ ದೇಶ ವಿದೇಶ ಎಲ್ಲರೂ ನೋಡ್ಲಿ ಎನ್ನುವ ನಿಟ್ಟಿನಲ್ಲಿ ನಾವು ಕರೆದು. ಅದೇ ರೀತಿ ನೀವು ಒಪ್ಪಿ ನಮ್ಮ ಮೇಲಿನ ಒಂದು ವಿಶ್ವಾಸಕ್ಕೆ ಒಪ್ಪಿ ಬಂದಿದ್ದೀರಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು, ತುಂಬ ಧನ್ಯವಾದ. ಇಂಥದಕ್ಕೆಲ್ಲ ಒಂದು ಏಜ್ ಆದ್ಮೇಲೆ ಸ್ವಲ್ಪ, ಕೆಲವರಿಗೆ ಇರ್ತದೆ ಫೇಸ್ಬುಕ್ಕಲ್ಲಿ ಹಾಕೋದು, ನಾನು ಯಾವುದೂ ಹಾಕೋದಿಲ್ಲ, ನಾನು ಇನ್ನೊಬ್ಬರೇ ಹಾಕೋದು. ಅಂದ್ರೆ ನಮ್ಮನ್ನು ನಾವು ಎಂತ ಹೇಳುದು, ಇಂಟ್ರೋಸ್ಪೆಕ್ಟ್ ಅಂತ ಸ್ವಯಂ ಜಾನ ನಾವು ತಿಳ್ಕೊಂಡಾಗ, ನಂದು ಎಷ್ಟೆಷ್ಟು ಸಾಧನೆ ಮಾಡಿದವರೆಲ್ಲ ಇರ್ತಾರೆ, ಎಷ್ಟೆಷ್ಟು ಏನೆಲ್ಲ ಕಷ್ಟಪಟ್ಟು ಈ ಆರ್ಮಿಗೆ ಹೋದವ್ರದ್ದು, ಅವರ ಎದುರಿಗೆ ನಮ್ದು ಏನಲ್ಲ ಅಂತ ನಂಗೆ ಕಾಣ್ತದೆ. ಆ ಒಂದು ಇನ್ಫೀರಿಯಾರಿಟಿ ನಂಗೆ ಬಂತು. ಆದ್ರೆ ರಾಜೇಶ್ನವರ ಬೆಂಬಲ ಅಂದ್ರೆ ಬೆನ್ನು ತಟ್ಟಿ ದೂಡಿದ್ದು ನನ್ನನ್ನು, ಹಾಗಾಗಿ ಬಂದಿದ್ದೇನೆ. ಮತ್ತೆ ನಮ್ಮ ಮನೆಯವರು, ನನ್ನ ಮಾವಸ ಹಾಗೆ, ಅವರು ಹೆಚ್ಚು ಪ್ರಕಟ ಆಗ್ಲಿಲ್ಲ. ಅವರು ಈಗಿನ ಹಾಗೆ ಸಿಡಿ ಗಿಡಿ ಸಹ ಇರ್ಲಿಲ್ಲ, ಆದ್ರೆ ಒಳ್ಳೆ ವಿದ್ವಾಂಸರು. ಅವರ ಹೆಸರು ಇವತ್ತಿಗೂ ಎಲ್ಲರೂ ನೆನೀತಾರೆ. ಹಾಗೆ ಇರುವಂತ ಇದ್ದೆ, ಆದ್ರೆ ರಾಜೇಶ್ನವ್ರು ಬಿಡ್ಲಿಲ್ಲ. ಆದ್ರೂ ನಂದೊಂದು ಸಮಾಜಕ್ಕೆ ಏನಾದ್ರೂ ಒಂಚೂರು ನನ್ನಲ್ಲಿದ್ದಂಥ ಅಂಶಗಳ ಅಥವಾ ವಿಚಾರಗಳು ತಿಳಿದು ಸಮಾಜದಲ್ಲಿ ಏನಾದ್ರೂ ಒಳ್ಳೇದಾಗೋದಾದ್ರೆ ಅದಕ್ಕೆ ಖಂಡಿತ ನಾನು ಶರಣು ಹೇಳ್ತೇನೆ. ರಾಜೇಶ್ನವರಿಗೂ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆ, ನಮಸ್ಕಾರ. ಮತ್ತೊಮ್ಮೆ ಧನ್ಯವಾದಗಳು. ವೀಕ್ಷಕರಿಂದ ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಭರತನಾಟ್ಯ ಕಲಾವಿದೆ, ವಿದುಷಿ ಪ್ರತಿಭಾ ML ಸಾಮಗ ಅವರು. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗ್ಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.